ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ಗಣೇಶ ಚತುರ್ಥಿ ಇವತ್ತು ಆರೆ ಮನೇಲಿ ಪೂಜೆ ಮಾಡುವ ಹೇಳಿ ಹಂಸ್ಕೊಂಡಿತ್ತು. ಪೂಜೆಗೆ ಹೋಪಲ್ಲಿ ಹೇಳ್ರೆ ಇವರಿಬ್ರು ರೆಡಿ ಆಪ್ಸಮಿಗೆ ಇಷ್ಟ ಹೋಗ್ತಾ ಇದ್ವಿ. ಏನು ಒಂದು ಸಿಂಗಾರು ಹಬ್ಬ ಹೆಂಗ್ಸ್ರೆ ಹಬ್ಬ ಅಂತೇಳಿ ಒಂಚೂರು ರೆಡಿ ಹಬ್ಬದಲ್ದ ಗಣಸೆ ಅಲ್ಲ ರೆಡಿ ಆಪ್ ಹೇಳಿ ಇಷ್ಟ ಹೊತ್ತ ಎಷ್ಟು ಹೊತ್ತಾಯ್ತು. 7 ಗಂಟೆಗೆ ಶುರು ಮಾಡ್ಕೊಂಡಿರಿ, ಇನ್ನೂ ಆಗ್ಲಿಲ್ಲ ನಿಮ್ದು ಗಂಟೆ ಎಷ್ಟೀಗ? ನಾವು ಶುರು ಮಾಡ್ಕೊಂಡದ್ ಹೌದು. ಆದ ಕಡೆಗೆ ಆ ಬ್ರೋಕರ್ ಫೋನ್ ಮಾಡಿ ಹೇಳದಲ್ದ ಆಗ ಹೆಣ್ಣು ಕಮ್ಕ ಅವ ಬತ್ತ ಅಂದಳಿ ಅವನ ಗಂಡ. ಅದೇ ಆ ನೋವಿನಲ್ದ ಹೇಳದ್ದ. ಎಷ್ಟೊತ್ತಿ ಫೋನ್ ಮಾಡದ ಅವ? ಎಷ್ಟೊತ್ತಿ ಫೋನ್ ನಿನ್ನೆ ರಾತ್ರಿ ಫೋನ್ ಮಾಡದ. ಇವತ್ ಬೆಳಿಗ್ಗೆ ಒಂದು ಹೊಟ್ಕೊಂಡ್ ಕುಡ್ಕೊಂಡ್ ಕಾತಿಲ್ಲ. ಇವಳಿಗೆ ಒಂದು ಯಾರ ಮನೆಗೆ ಹೋಗಿ ಉದ್ಧಾರ ಮಾಡೋಕಿತ್ತೋ ಬರೀ ಇದೇ ಆಯ್ತು. ನಾನ ಚೌತಿಗಂದಲ್ಲಿ ನಾ ಚೂಡಿದಾರ ತಕೊಂಡಿದ್ದೆ ಆನ್ಲೈನ್ ಆಗಿ, ಅದನ್ನ ಹೈಕೊಂಡ್ಬಿಟ್ಟು ಸೀರೆ ಉಡ್ಕೊ ಅಂದ್ರಿ. ಅಲ್ಲ ಶೋಭಿತಾ, ಯಾವನಾರು ಹೆಣ್ಣು ಕಂಬ ಸಮಿಗೆ ನೀವು ಚೂಡಿ ಹಾಕೊಂಡಲ್ಲ ಹೊರ ಒಪ್ಕಂತ ಮತ್ ಸೀರೆ ಉಡಕ್ ಹೊತ್ತಬೇಕತ್ತ, ಹೊಯ್ಡಕ್ ಹೊತ್ತಬೇಕತ್ತ, ಮತ್ತೆ ಹಾಗಾದ್ರೆ 5 ನಿಮಿಷ ಸೀರೆ ಉಟ್ಕೊಂಬಾರ ಯಾರಿಲ್ಲ. ಯಕ್ಷಗಂಧ ಕೊಡ್ತೀರ ಬೇಗ ಬೇಗ. ಮತ್ ನಿಮ್ದು ಯಕ್ಷಗಾನ ಕಡೆಗೆ ಆಯ್ತಲ್ಲ. ಅಲ್ಲ ನಿಮ್ಗೆ ಬಂದ್ ಗಂಡೆಲ್ಲ ನನ್ನ ಒಪ್ಕೊಂತ ನಮ್ದು ಮಂಡಿ ಬಿಸಿ, ಮತ್ತೆ ನಾ ಲೈಕ್ ಮಾಡಿ ರೆಡಿ ಯಾರು ಮಂಡಿ ಬಿಸಿ. ನಿಮ್ದು ಎಂತ ಹಂಗಾರ ಪ್ರಾಬ್ಲಮ್? ನಿಮ್ಗೆ ಹೆಣ್ಗಳು ದೊಡ್ಡದಾರ್ನ ನಮ್ಮ ತಲೆ ಬಿಸಿ ಇದ್ದೇ ಇರತ್ತೆ. ಇವಳಿಗೆ ಒಂದಿಲ್ಲ ಅಂತ ಹೇಳಿಯ. ನಾನು ಎಷ್ಟು ಜನ ಹತ್ತಲ್ಲಿ ಹೇಳ್ದಿ, ಒಂದ್ ಅಂಗತ್ತಿಗೆ ಹೇಳು ಹೇಳಂದಲ್ಲಿ ಹೇಳಿ. ಒಬ್ಬ ಫಾರಿನಿಂದ ಒಬ್ಬ ಬಂದಿದ, ಇನ್ನವ ಎಂತ ಕೋಡಂಗಿಯೋ ಎಂತದ್ದು ಯಾರಿಗೂ ಗೊತ್ತಿಲ್ಲ. ನಿಮ್ಸಿಗೂ ಪುರ ಕೋಡಂಗಿ ಅಷ್ಟೇ, ಮತ್ತೆಂತ ಹೇಳಕರಿಲ್ಲ. ಅಲ್ಲ ಈಗ ನಾವು ಕಾಣಿಗ ಅವ ಎಷ್ಟೊತ್ತಿ ಬತ್ತಂಬ್ರೆ ಏನ್ ಎಂತಳಿ ಗೊತ್ತಿಲ್ಲ. ಈಗ ಪೂಜೆಗೆಲ್ಲ ರೆಡಿ ಮಾಡಿರಿಯಾ? ಇವತ್ತ ಪೂಜೆಕಾಯಿ ಪಂಚಗಜ್ಜೆ ಕಾವಲಕ್ಕಿ ತಂದಿಟ್ಟಿರಿ, ಕಾಯಿ ಒಡಕ ಕಾಯಿ ತಂದಿಟ್ಟಿರಿ, ಹೂ ತಂದಿಟ್ಟು ಇನ್ ಸ್ವಲ್ಪ ಹೂ ಅವ್ನು ಆಚೆ ಬನ್ನಿ ಅವ್ನ್ ಕೇಳಿತ್ತು ಕೃಷ್ಣನ ಕಡೆಗೆ ಪ್ಯಾಟಿಗೆ ಹೋದ ತಕ್ಕ ಬರ್ತೀನಿ. ಅಲ್ಲ ಈಗ ಅದೆಲ್ಲ ಆದ್ಮೇಲೆ ಮನೆಗೆ ತಿಂಡಿಯಲ್ಲಿ ಎಂತೆಲ್ಲ ಮಾಡಿರಿ? ಎಂತ ಮಾಡಿತ್ತ? ಚಕ್ಕುಲಿ, ಮೋದಕ, ಕಡುಬು, ಕಾಯಿ ಹಾಲ, ಹೋಳಿಗೆ ಅದೆಲ್ಲ ಮಾಡ್ಕ ಇನ್ನು ಮಾಡಿ ಇಟ್ಟಿರಿಯಾ? ಅಲ್ಲ ಇನ್ನು ಮಾಡು ಕಾರ ಆಪದ ಹಬ್ಬದ ಗಣಸೆ. ಅಲ್ಲ ಅದೀಗ ಮಾಡಿ ತಡಿತಿಲ್ಲ ಮರೈತಿ ಹಂಗಾರಿಗೆ. ನಾವು ಮುಂದೆ ಎಷ್ಟೊತ್ತಿಗೆ ತಡತಿಲ್ಲ. ಅಲ್ಲ ಅಪ್ಪಯ್ಯ ಪೂಜಾಕ್ ಮುಂಚೆ ಉಂಬುದ ಚಿಂತಿ ನಿಮ್ಗೆ. ಅಲ್ಲ ನಿಮ್ಮ ಹತ್ರ ಯಾರು 8 ದಿನ ಮಟ್ಟ ಅರ್ಜೆಂಟ್ ಬೆಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಹಬ್ಬ ಇತ್ತು ಗೊತ್ತಿಲ್ಲ. ಯಾರು ಬೆಂಗಳೂರು ಓಡ್ರಿ ಅಲ್ಲ ನಿಮ್ಗೆ ಎಂತ ಮಾಡು ಕೆಲ್ಸದ ಒತ್ತಡ ಮಾರೈತಿ. ಎಂತ ಮಾಡುಕ್ ಅಲ್ಲ ನಿನ್ನ ಅಪ್ಪನ ಕತಿ. ಈ ಚಪ್ಪಿ ಹತ್ತಿಲಿಕ್ಕೆ ಅಂತ ಮತ್ತ ಹೋಳ್ಗಿ ಕಾಯಿ ಹಾಲು ಕಡುಬು ಇದೆಲ್ಲ ಹಂಗ ಬಿಸಿ ಮಾಡಿ ಹಿಂಗ್ ಹಾಕೋದ್ ಎಂತ ಇನ್ಸ್ಟೆಂಟ್ ನೂಡಲ್ಸ್. ಅಲ್ಲ ಇವ್ರಿ ನಾವು ರೆಡಿ ತಡ ಐತ ಮೃದಿಷ್ಟು ಅಡ್ಗಿ ಮಾಡೋದ್ ಯಾರ ನೀವ್ ಮಾಡ್ರಿಯಾ? ಅಲ್ಲ ಅದೆಲ್ಲ ಹೊಯ್ಲಿ ನೀವು ಅದಕ್ಕೆ ಮತ್ತೆ ನೀವು ತಿನ್ಲಿಲ್ಲ ಅಲ್ದ ಈಗ ದೇವ್ರಿಗೆ ನೈವೇದ್ಯ ಮಾಡಿ ತಿನ್ಕ ಗೊತ್ತಾಯ್ತಲ್ದ? ಇಲ್ದ್ರ ಹೊಟ್ಟೆ ಹಾಳತ್ತೆ ನಿಮ್ದು. ಅದು ಮೋದಕ ಒಂಚೂರು ನಾನು ಉಪ್ಪ ಚಪ್ಪೆ ಹಂಗಾರಿ ಈಗ ನೀನ್ ಎಂತ ಅತ್ತೆ ತಿಂದ್ರೆ ಸುಮ್ಮನೆ ದೇವ್ರಿಗೆ ಅಡ್ಬೆ ಜೊತೆಗೆ ಅದಕ್ಕೂ ಯಾರು ರುಚಿ ಉಪ್ಪು ಖಾರ ಹುಳಿ ಎಲ್ಲ ಕಾಂತ ಕುಕ್ಕಂತ್ರ ಯಾರು ಕಾಮಕಾಗದ. ನೀನ್ ಬೆಳ್ಸದ್ದ ನೀನ್ ಮಾಡಿ ಇಟ್ಟದ್ದ ಈಗ ಅನುಭವಿಸ. ನಿಮ್ಗೆ ಹೇಳ್ಕೊಡಕತ್ತಿಲ್ಲ. ಈಗ ನಿಮ್ದು ಪೂಜೆ ಮಾಡತ್ತಿಗೆ ಗಣಪತಿ ಬತ್ರ ಬಂದ್ ತಿನ್ಕೋತ್ರ ಅವ್ರೆಲ್ಲ. ನೀನ್ ಉಲ್ಟೆ ಎಲ್ಲ ಮಾತಾಡಕ್ ಹೊಯ್ಬೇಡ ಗೊತ್ತಾಯ್ತಲ್ಲ? ಗಣಪತಿ ಬತ್ರ ಕೇಳ್ಬೇಡಕ್ಕ. ನಿಂಗ್ ತಿಂಬತ್ತಂಗೆ ನಿಂಗ್ ಕೊಲ್ ಸಿಕ್ಕ್ರ ತಿಂತೆ ನೀನ ಬಿಸಾಕುದಿಲ್ಲ ಬದಿಗೆ. ದೇವ್ರಂದ್ರ ಒಂದ್ ನಂಬಿಕೆ. ಎಷ್ಟು ಜನ ಪೂಜೆ ಮಾಡ್ತಾರ, ಎಂತ ಕೋಪದಿದ್ರು ಫಸ್ಟ್ ಗಣಪತಿ ಪೂಜೆ ಮಾಡ್ಕೊಂಡು ಹಾಕಿ ನಾವು ಗೊತ್ತಾಯ್ತಲ್ಲ. ಎಲ್ಲಾ ವಿಘ್ನಗಳನ್ನೆಲ್ಲ ನಾಶ ಮಾಡ್ತಾವ. ಅದಕ್ಕೆ ವಿಘ್ನ ವಿನಾಶಕ ನಳಿ ಹೇಳುದು. ಅಲ್ಲ ನೀವು ಅಪ್ಪಿಯಪ್ಪ ನಾನು ಕಿವಿದ ಹಾಕೊಂಡು ಬಳಿ ಹಾಕೊಂಡು ಸೀರೆ ಹಾಕೊಂಡು ಕಣ್ಕಂಡ ನಿಮ್ದು ಪೂಜೆನ ಮಾಡ್ತಾನ ಕೂಕೊಂತ ಎಣಿಸ್ಕೊಂಡ್ ನಂಗೀಗ ಅಲ್ಲಿ ಪಿಕ್ಚರ್ ಹಾಕಿತ್ತು. ಅದೇ ಹೊಸ ಪಿಕ್ಚರ್ ಬೈತಲ್ಲ ಒಯ್ಕಿಗೆ 12 ಯಾವ್ದು ಬಂದರು ಬಾವು ಬಂದ ಯಾರೋ ಬಂದಿರಮ್ರ ನಾಕ ಅವನ್ ತಗೊಂಡ್ ಸುಡಿದೆ ತಚ್ಚಿ ಆಗಲಿಕ್ಕೆಲ್ಲ ಪಾಸ್ ಬೈಲ್ ಆಪ್ಸಮಿಗೆ ದೇವ್ರೆ ಗಣಪತಿ ಒಂದು ಪಾಸ್ ಆನಗುಡಿ ಗಣಪತಿ ದೇವ್ರ ನಿಂಗ್ 10 ರೂಪಾಯಿ ಪಂಚಕಜ್ಜೆ ಆಗ್ತಿ 10 ರೂಪಾಯಿ ಪಂಚಕಜ್ಜೆ ಆಗ್ತಿ ನಂದೊಂದ್ ಪಾಸ್ ಮಾಡಿ ಅಂತ ಬೇಡ್ಕಂತಿದ್ದ. ಈಗ ದೇವ್ರ ಗುಡಿ ಎತ್ಕೋಕಂತ ಅದೆಲ್ಲ ನಿಮ್ ಕಾಲದಾಗ ಆಯ್ತು. ನಾವಲ್ಲ ಈಗ ಅಂತಿಲ್ಲ. ನಮ್ಗಲ್ಲ ಬೈಲಾರು ಬೇರೆ ಬೇರೆ ಕೋರ್ಸ್ ಇತ್ತು, ಬೇರೆ ಬೇರೆ ಕೋರ್ಸ್ ಕೋರ್ಸ್ ಇತ್ತು. ಹೌದಾ? ಆ ಕೋರ್ಸ್ ನಿಂಗ ಅರ್ಥ ಆಯ್ಕಾರೆ ದೇವ್ರ ಅನುಗ್ರಹ ಇದ್ರೆ ಮಾತ್ರ ಸ್ವಲ್ಪ ನೆನ್ಪಿಟ್ಕೋ. ಭಯ ಭಕ್ತಿ ಹಿರಿಯರ ಕಿರಿಯರ ಎಲ್ಲ ಬೇಕು ಗೊತ್ತಾಯ್ತಲ್ಲ? ಅನ್ಮಾನ ಇವತ್ತು ಚೌತಿಯಾ ಇಲ್ಲ ನಂಗ್ ಶಾಸ್ತ್ರ ನಿಮ್ಗೆ ಶಾಸ್ತ್ರ ನಮ್ಮ ಮಾಡ್ಕ ಎಂತಕಂದ್ರೆ ದೇವ್ರಂತ ಹೇಳಿ ಒಂದ್ ನಂಬಿಕೆ, ಒಂದ್ ಧೈರ್ಯ, ಒಂದ್ ಭಕ್ತಿ, ಭಯ ಎಂತದು ಇಲ್ದಿದ್ದು ನಿನ್ನ ಕಟ್ಕೊಂಡ ನಮಗ ಒಂದು ಯಾವ ಅಪ್ಪ ಬಿದ್ದೀನಿ ಹೆತ್ತದಣಿ ಹೇಳಿ ಪಾದ ಮನೆಯರ್ ಎಂತ ಅಂಬ್ರಲ್ಲ. ಹಂಗಾರೀಗ ಹಬ್ಬ ಇದು ಕಾರ್ಯಕ್ರಮ ಎಲ್ಲ ಗೊತ್ತಿದ್ರೆ ಮಾತ್ರ ಮದುವೆ ಹಬ್ಬ ಇಲ್ದಿರ ಮದಿ ಇಲ್ಲ ಅವ್ರಿಗೆ. ಈಗ ನಾಳೆಗೆ ನಿಂಗೆ ಮಕ್ಕಳ ಅತ್ತ ಇಲ್ಲ ನಂಗೆ ಗೊತ್ತಿಲ್ಲ ಗೊತ್ತಾಯ್ತು. ಮಕ್ಕಳ ಆದ್ಮೇಲೆ ಅದಕ್ಕೆ ಎಲ್ಲ ಅವಕ್ಕೆಲ್ಲ ಹೇಳಿಕೊಡೋರು ಗೊತ್ತಾಯ್ಕಲ್ದ ನಿಂಗೆ? ಈಗಣ ಹಬ್ಬ ಹರಿದಿನ ಅಂತ ಹೇಳ್ರೆ ಒಂದು ಕೂಡ್ ಕುಟುಂಬದಲ್ಲ, ಒಂದು ಕೂಡ್ ಕುಟುಂಬ ಒಂದ್ ಹಬ್ಬಕ್ಕೆ
ಒಂದು ಸಮಾಜ ಒಂದಾಪಕ್ಕೆ, ಒಂದು ನಾವು ಒಂದೇ ಅಂದೇಳಿ ಹೇಳಿ ಸಾರುಕ್ಕೆ, ಇದೆಲ್ಲ ಒಂದ್ ಸಹಾಯ ಆಪದ, ಒಂದು ಉಪಕಾರ ಅಲ್ಲ. ನಿಮ್ ಕೂಡ್ ಕುಟ್ಬೇಕಂಡಿದಲ್ಲ ನಮ್ಮನ್ನ ನೀನೊಂದು ಇವ್ರಂದ ಅದು ಇವ್ರ ಅಪ್ಪನ ಬೈಕರಲ್ಲಿ ಎಲ್ಲೋ ಕಟ್ಟದ ಮೇಲೆ ಇದ್ರ ಅವ್ರು ಒಬ್ರು ಬತ್ತಿಲ್ಲ, ನಿಂದು ಬಿಡ ನೀನೇ ಹೊಯ್ಬಪ್ಪು. ನಮ್ಮನ್ನಂತ ಯಾರು ಎಂತಕ್ಕೂ ಕರುದಿಲ್ಲ, ನಿಂದು ಕೂಡ್ ಕುಟ ಮೇಲೆ ರಾಸಿ. ನಾವು ಊರ್ ಬಿಟ್ಟು ಎಷ್ಟು ವರ್ಷ ಆಯ್ತಾ? ಇಲ್ಲಿ ಬಂದ ಕೂಡ್ ಕುಟುಂಬ ಊರ್ ಬಿಟ್ಟು ಎಷ್ಟು ವರ್ಷ ಆಯ್ತು? ಊರ್ ಬಿಟ್ಟು ಊರಿಗೆ ಬಂದ್ರು ಹಬ್ಬ ಹರಿದಿನ ಅಂದೇಳಿ ಹೇಳಿ ಒಂದೊಂದ್ ಮದಿ ಮನ್ ಕಾಲ ಅಂದೇಳಿ ಹೇಳ್ಕೊಂಡ ಹೋಯ್ ಬತ್ತಿಲ್ಲ ನಾನು ಊರ್ ಬದಿಗೆ. ಅಷ್ಟಮಿ ಮಾಡತ್ತೆ, ನವರಾತ್ರಿ ಮಾಡತ್ತೆ, ದೀಪಾವಳಿ ಮಾಡತ್ತೆ, ಚೌತಿ ಮಾಡತ್ತೆ, ಮಾಡುದಿಲ್ಲ ಮಾಡುದಿಲ್ಲ. ಇದಕ್ಕೆಲ್ಲ ಗೊತ್ತಿಲ್ಲ, ಇಷ್ಟು ದೊಡ್ಡದಾಯ್ತಲ್ಲ. ಬರೀ ಹಾಸ್ಟೆಲ್ ಇದ್ಕೊಂಡು ಇದೇ ಕಲ್ತದ್ ನೀನು. ನಿಮ್ಮ ಹತ್ರ ಹಾಸ್ಟೆಲ್ ನಮ್ಗೆ ಹಾಸ್ಟೆಲ್ ಎಂತಲ್ಲ, ಹಾಸ್ಟೆಲ್ ಒಂದ್ ಗಣಪತಿ ಫೋಟೋಕ್ ಒಂದು ಹೂ ಹಾಕಿ ಪ್ರೇಯರ್ ಮಾಡಿ ಅವ್ರ ಒಂಚೂರು ಅಡ್ಗೆ ಎಲ್ಲ ಒಂಚೂರು ಹೊಯ್ಲಿ ಗಣಪತಿ ಹುಟ್ಟದ್ ಹೆಂಗಂತ ಹೇಳ್ಕಂಬ. ಗಣಪತಿ ಹುಟ್ಟದ್ ನಂಗೆ ಗೊತ್ತಿಲ್ಲ, ನಾ ಗಣಪತಿ ಫೋಟೋ ಅದು ಆಪರೇಷನ್ ಸೀಸನ್ ಮಾಡೋದಂದ್ರು ಅಂತ ಅದಕ್ಕೆ ಹಂಗಿಂದೆ ಬರೀ ನಂಗೆ ಗೊತ್ತಿಲ್ಲ ಅಪ್ಪಯ್ಯ. ನೀವು ನಂತರ ಓದು 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 ಅಂದ್ರೆ ಶಾಲೆ ಬಿಟ್ರಿ, ನಾನು ಓದ್ತೆ ಗಂಡಿ ನಂಗೆ ಮತ್ತೆ ಗೊತ್ತಿಲ್ಲ. ಅಲ್ಲ ಕಾಪಾಡ ಅಷ್ಟೆಲ್ಲಾ ದೇವ್ರ ಪುಸ್ತಕಗಳೆಲ್ಲ ಇತ್ತು, ಒಂದು ದಿವಸ ಓದಿದೆ ನೀನು ಕಂಡಿದ್ಯಾ? ಚೌತಿ ಅಲ್ಲ ನಿಮ್ಗೆ ಅಂತ ಗಣಪತಿ ನೀ ಸಣ್ಣ ಕಿಪ್ಸಮಿಗೆ ನಾವು ಕತಿ ಓದಿ 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 ಓದೇ ನಿದ್ರೆ ಮಾಡಿಸ್ತಿತ್ತು, ಅದ್ರಂಗ ಅವ್ರು ಸ್ವಲ್ಪ ಕಲ್ತ್ಕೊಂಡಿ ಅದು ಇಲ್ಲ. ನೀರಂಗ್ ಹೋಮ ಮಾಡ್ದಂಗ ಆಯ್ತು. ಅಲ್ಲಿ ಎಂತ ಗಣಪತಿ ಎಲ್ಲಿ ಹುಟ್ಟದ ಎಂತ ಹುಟ್ಟದ ಗಣಪತಿ ಸ್ಟೋರಿ ಗಣಪತಿ ಕತಿ ಬೇಕಾ ನಿಂಗೆ? ಈಗ ಕಲ್ತ್ಕೊಂಡೆ ವ್ಲಾಗ್ ಮಾಡಕ್ಕಿತ್ತು ಅದ್ರದ್ದು, ಅದಕ್ಕೆ ಮತ್ತೆ ಶುರು ಆಯ್ತು ಅದ್ರದ್ದು ವ್ಲಾಗ್ ಮಾಡುದಂದ್ರೆ ಇದು ಮಾಡುದಂದ್ರೆ ಸ್ಟೇಟಸ್ ನೀವ್ ಯಾವ ಕಾಲದಪ್ಪ? ಈಗ ಟ್ರೆಂಡ್ ಇದೆಲ್ಲ, ಟ್ರೆಂಡ್ ಸೋಶಿಯಲ್ ಮೀಡಿಯಾ ಮೊಬೈಲ್ ಇದೆಲ್ಲ ಎಂತ ದೇವ್ರದ್ ಹಾಕಿ ನೀವು ಟ್ರೆಂಡ್ ಅದು ಬ್ಯಾಡ್ದಿದೆಲ್ಲ ಅಲ್ಲಿ ಕೊಡದೆಲ್ಲ ಮಾಡುದು ಬೇಡ. ನೀನ್ ಹೇಳಿ ನನ್ ಕರ್ಕಂತೆ ನಾನೇ ಬಪ್ಪುದ ಕರ್ಕಂತ್ಯ. ನಂಗೆ ಇಪ್ಪದು ಒಬ್ಳೆ ಹೆಂಡತಿ, ಹಬ್ಬದ ದಿವಸ ಹಿಂಗಿಂದೆಲ್ಲ ಮಾತಾಡ್ಬೇಡ ನೀನ್, ಗೊತ್ತಾಯ್ತಲ್ದ? ಅಮ್ಮ ನಿಂಗ್ ಗೊತ್ತಿಲ್ಲ ಅಪ್ಪ ಹಿಂಗ ಆಚೆ ಮನೆ ಇಲ್ಲ ಕೈ ಮಾಡ್ಬೇಕಂತ ಎಂತ ಮಾತಾಡ್ತೆ ಅಪ್ಪ ಇಲ್ಲ. ನಿಂಗೆ ಅಪ್ಪಯ್ಯ ಬರೀ ಅಡ್ಗಿ ಮಾಡ, ಪೂಜೆ ಮಾಡ, ಹಬ್ಬ ಮಾಡ, ಪಾಯಸ ಮಾಡ ಅಂದೇಳಿ ನಿನ್ನ ಅಡ್ಗಿ ಮನಿ ಕೋಣಿ ಜಗ್ಲಿ ಮಾಡಿ ಇಟ್ಟಿರ. ಅಪ್ಪಯ್ಯನ್ ಬಿಸ್ನೆಸ್ ಬೇರೆ ನಡೀತಿರ. ಜುಟ್ಟು ನೇಲ್ಸ್ಕ ಬಾರ್ಸ್ತಿ ಅಂದ್ರೆ ಇತ್ತ ಇಲ್ಲ ಎಂತ ಮಾತಾಡ್ಕೊಂಡು ಅದೇ ಸತ್ಯ ಹೇಳ್ರತ್ತಿಲ್ಲ. ಮನೆಂಗೆ ಹಿರಿಯರನ್ನಲ್ಲಿ ಇತ್ತು, ಅವ್ರಿಗೊಂದು ಕೊಡು ಮರ್ಯಾದೆ ಕೊಡ್ಕ. ಅಪ್ಪಯ್ಯ ಅದು ನಿನ್ನ ಹೆತ್ತ ಅಪ್ಪಯ್ಯ ಮರ್ಯಾದೆ ಎಲ್ಲಿ ಸಿಕ್ಕತ್ತ? ನಿನ್ ಖರ್ಚು ನಿನ್ನ ನಾಳೆ ಮದಿ ಮಾಡಿ ಕಳ್ಸುದು ಎಲ್ಲದು ಅವರೇ ಕಣ್ಕಂಬ. ಇಲ್ಲಮ್ಮ ನಾ ತಮಾಷೆ ಮಾಡುದಮ್ಮ, ನಿಂಗೆ ಸಿಟ್ ಬತ್ತಿಲ್ಲ ಕಾಮಂದ್ರೆ ಇವತ್ತು ಹಬ್ಬ ಅಲ್ಲ, ನೀ ಸಿಟ್ ಮಾಡ್ಕೊಂಡ್ ನಿಂಗ ಅದ ಎಂತ ಕಿಚ್ಚಡ ಮಾಡ್ಕಂದಿಯಲ್ಲ. ಎಂತ ಕಿಚ್ಚಡ? ಗಣಪತಿ ಕತ್ತಿ ಹೇಳಂತ. ಗಣಪತಿ ಕತ್ತಿ ಅಂತ ಗೊತ್ತಾ? ಗೌರಿ ಒಂದಿನ ಎಂತ ಮಾಡಿದಾಳ? ಗೌರಿ ಅದು ಯಾರ ಹೇಳಿಕೆ ಅಂತದೀಗ? ಇಲ್ಲ ಇಲ್ಲ ಗೊತ್ತಿತ್ತು ನಂಗೆ, ಗೌರಿ ಗೊತ್ತಿತ್ತು. ಗಣಪತಿ ಅಮ್ಮ ಅಷ್ಟು ಗೊತ್ತಾಯ್ತು. ಅದು ಫೋಟೋದಾಗ ಇರುತ್ತೆ ಒಟ್ಟಿಗೆ, ನಾ ಕಂಡಿದ್ದೆ. ವಿನಾಯಕ ಕಾಪಾಡ್ದೆ ನನ್ನ. ನಂಗೆ ಅಷ್ಟು ಗೊತ್ತಿಲ್ಲ ಮಾಡಿದೆ, ನಂಗೂ ಎಲ್ಲ ಗೊತ್ತಿತ್ತು, ನಾ ಶಾಲೆಗೆ ಹೋಯ್ದೆ. ಕೇಳು ಅವಳು ಹೇಳುದ್ ಕತಿ ಹೇಳದ್ ಕೇಳ ನಾನು. ಅವಳ ಮೈ ಮಣ್ಣಿಂದ ತೆಗ್ದ ಆ ಮಣ್ಣಿಂದ ಮಾಡದಂತ ಮೂರ್ತಿ. ಎಂತಕ್ಕೆ ಏನಂದ್ರೆ ಸ್ವಲ್ಪ ಹೇಳ. ಅದ್ ನೀವ್ ಹೇಳಿ ಅಪ್ಪ, ಅಮ್ಮಂಗ ಅಷ್ಟೇ ಗೊತ್ತಿತ್ತು. ಅವಳ ಸ್ನಾನಕ್ಕೆ ಹೋಗ್ಸಮಿಗೆ ಕಾಯಿ ಕರೆದ ಜನ ಬೇಕಲ್ಲ, ಯಾರ ಬಪ್ಪಗ ಆಗ ಹೇಳಿ ಅಷ್ಟೊತ್ತಿಗೆ ಆ ಮೈಯ ಮಣ್ಣನ್ನೆಲ್ಲ ತೆಗೆದು ಗಣಪತಿಯನ್ನ ಮಾಡಿ ಅದಕ್ಕೆ ಜೀವ ಕೊಟ್ಟು ನೀನ್ ಯಾರು ಬಂದ್ರು ಒಳಗೆ ಬಿಡಬಾರ ಅಂತ ಹೇಳಿ ಕಾಯೋಕೆ ಗಣಪತಿಯನ್ನು ಸೃಷ್ಟಿ ಮಾಡ, ಗೊತ್ತಾಯ್ತಲ್ದ? ಮುಂದುವರ್ಸ. ಕಡೆಗದ ಈಶ್ವರ ಬಪ್ಪುದ ಒಳ ಬಿಡುದಿಲ್ಲ, ಅದೇ ಕರೆಂಟ್ ಹೋಯ್ತಾ? ಕಡೆದ ಈಶ್ವರ ಬಪ್ಪುದು ಇದ್ರಲ್ಲ ನಾನ್ ಹೇಳ ಸಮಾಧಾನ ಹೇಳಿ ನಂಗೆ ಏನ್ ಬೇಕಾಗಿಲ್ಲಪ್ಪ. ಹಬ್ಬದಲ್ಲಿ ಎಂತ ದಿವಸ ಸರಿ ಮಾಡುದು ಬಿಟ್ರೆ ಅರ್ಧ ಬರ್ದ ಗೊತ್ತಿಪ್ಪದ ಅಂದ್ರೆ ಹೇಳುಕ್ ಹಾಪದ, ಅರ್ಧ ಹೇಳುದು ಅಲ್ಲ ಬಿಡುದು ಅಲ್ಲ, ಬಿಡುದು ಅಲ್ಲ. ಇವತ್ತು ನಿನ್ನ ಕಂಡದ ಅಲ್ದ ಇದು ಇವತ್ತು ನಿನ್ನ ಕಂಡದ್ದಲ್ಲ. 20 ವರ್ಷ ಆಯ್ತು ಅನುಭವಿಸ ಶುರು ಮಾಡಿ, ಒಂದೆರಡು ದಿವಸ ಆಯ್ತಾ? ಅಲ್ಲ ಅಮ್ಮ ನಿಂಗೆ ಅಂತ ಅಮ್ಮ ಹಬ್ಬದಿನ ಮಾರ್ಕೊಂಡ್ ಆಗಂಬ್ರ ಚಿಬ್ಬಂದ್ ಹಿಡಿದಾಗಿದೆ ನಾನು ಮಗಳಿಗೆ ಹೇಳಿ ಕೊಡ್ಲಾ ಮಗಳಿಗೆ ಅಂತ ಮಾಡ್ಲಾ ಸುಮ್ಮನೆ ನೀವು ಹತ್ರ ಮಾತಾಡೋ ಬರ್ಬೇಡಿ. ಅಮ್ಮ ಹಬ್ಬದಿನ ಮಾರ್ಕೋಕ ಮೇಕಪ್ ಎಲ್ಲ ಹಾಳಾಗ್ತಮ್ಮ, ನಾ ಎಷ್ಟು ಲೈಕ್ ಮಾಡಿ ಫೌಂಡೇಶನ್ ಎಲ್ಲ ನಾನು ಎಂತ ಹೇಳಕ್ ಹೋದಿದ್ರು ಸೈ ಅಲ್ಲಿ ಬಂದ್ಕೊಂಡ್ ನೀ ಹೇಳ ಸಮಯ ಇಲ್ಲ, ನಿಂಗೆ ಎಂತದು ಗೊತ್ತೇ ಇಲ್ಲ. ಈಗ ಎಂತ ಆಯ್ತಮ್ಮ ಅವ್ರ ಗಣಪತಿ ಕತೆ ಅರ್ಧ ಹೇಳಿ ಅವ್ರು ಹೇಳಿ, ನಾ ಹೇಳುದಿಲ್ಲ, ನಾನ್ ಎಂತ ಹೇಳಕೋತಿಲ್ಲ, ನಂಗೆ ಎಂತದು ಬೇಕೇ ಇಲ್ಲ, ನಾ ಎಂತ ಹೇಳುದು ಇಲ್ಲ. ಅಪ್ಪ ಅರ್ಧ ಕತೆ ಹೇಳಿ ನಿನ್ನ ನೀನೇ ನೀನ್ ಹೇಳಸಮ್ಮ. ನಂಗೆ ಗೊತ್ತಿಲ್ಲ, 20 ವರ್ಷ ಆಯ್ತು
ನಾ ಬತ್ತಾ ಅಮ್ಮ ಈಗ ಅಂತ ಮುಂದೆ ಅಂತ ಕತೆ ಅಷ್ಟೊತ್ತಿಗೆ ಔಷಧಿ ಸಿಗ್ತಲ್ಲ ಮೊಬೈಲ್ ಎಲ್ಲದಕ್ಕೂ ಪರಿಹಾರ ಅಮ್ಮ ಹೇಳ ಕತೆ ಹೇಳ ಕಡೆ ಮುಂದೆ 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 ಆ ಗಣಪತಿ ಕಾಯ್ತಿರ್ತ ಮುಂದೆ ಅಂತ ಅಲ್ಲೆಂತ ಆಯ್ತು ಗೊತ್ತಾ ಶಿವ ಸಿಟ್ಟಂಗೆ ಅಂತಕೋ ಬತ್ತಿದ್ದ ಒಂದೇ ಅಲ್ದಪ್ಪಯ್ಯ ಅಮ್ಮ ನೀ ಮುಂದೆ ಅವ್ರಿಗೆ ಎರಡು ಬೇರೆ ಬೇರೆ ಅವ್ರ ಲೀಲಕ್ಕರಾದಕ್ಕ ನೀಲಕ್ಕರಾದಕ್ಕ ಬೇರೆ ಬೇರೆ ಎಲ್ಲ ಹಂಗೆ ಹೇಳಮ್ಮ ವಿಷಯ ಅಂತ ಹೇಳ್ರೆ ಶಿವ ಸಿಟ್ಟಂಗ್ ಬತ್ತ ಇರ್ತ ಶಿವ ಬಾಪ ತೆಂಗೆ ಅಂತ ಇವನು ಗಣಪತಿ ಹೋಗಿ ಅಡ್ಡ ಹಾಕ್ತ ಅಡ್ಡ ಹಾಕ್ರ ಕೂಡಲೇ ಜೋರ್ ಮಾಡ್ತಾ ಇವ ನೀನ್ ಇಷ್ಟು ಸಣ್ಣನ ನನ್ನ ಅಡ್ಡ ಹಾಕೋನ ಅಂದೇಳಿ ಹೇಳ್ಕೊಂಡು ಅಷ್ಟೊತ್ತಿಗೂ ಜೋರ್ ಮಾತುಕತೆ ಹತ್ತು ಜಗಳ ಹತ್ತು ಕಡೆ ನಂದಿ ಶಿವಗಣಗಳು ಎಲ್ಲ ಯುದ್ಧ ಮಾಡ್ತಾರೆ ಯಾರಿಂದನೂ ಗಣಪತಿನ ಸೋಲ್ಸುಕತ್ತಿಲ್ಲ ಕಡಿದು ಶಿವ ಸಿಟ್ಟಂಗ್ ಬಂದ್ಕೊಂಡು ಅವ್ನ್ ತಲೆ ಕಡ್ದು ಬಿಟ್ಟ ಗಣಪತಿ ತಲೆ ಕಡ್ದು ಬಿಟ್ರ ಕೂಡಲೇ ಗೌರಿ ಸ್ನಾನ ಮಾಡಿ ಹೊರಗೆ ಬರ್ತಿರ್ತಾಳ ಮಿನ್ಕಂಡು ಹರ್ಪಪ್ಪ ತೆಂಗ್ ಕಾಣ್ತಾಳು ಮಗು ರುಂಡ ಒಂದ್ ಬದಿ ಮುಂಡ ಒಂದ್ ಬದಿ ಐತಿ ಅದನ್ನ ಕಣ್ಕೊಂಡು ಮರ್ಕಿ ಹರ್ಕಿ ಗಲಾಟೆ ಮಾಡಿ ಗೌಜ್ ಮಾಡಿ ನನ್ನ ಮಗನ್ನ ನಂಗೆ ಬದುಕಿಸಿ ಕೊಡಕ್ ನೀವು ಇಲ್ದಿದ್ರೆ ನಾನು ಇಡೀ ಭೂಮಂಡಲನ್ನೇ ನಾಶ ಮಾಡಿ ಹಾಕ್ತೀಯ ಪಾರ್ವತಿಗೆ ನಿಮ್ಗೆ ಹೆಂಗಸರ್ ಸೆಟ್ ಹೋಯ್ತಲ್ಲ ಮತ್ತೆ ಕಾಣಕ ಜಗದೊಡತಿ ಅದು ದೇವಿ ಪಾರ್ವತಿ ದೇವಿನ ಹೇಳದವ್ರು ಅವ್ರಿಗೆ ಅವರು ಪಾರ್ವತಿ ಸುದ್ದಿ ಹೇಳದ್ ಗೌರಿ ಸುದ್ದಿ ಹೇಳದ್ ಅಷ್ಟೊತ್ತಿಗೆ ಹಂಗ ಇದ್ ಮಾಡ್ತಿರ್ತ್ರ ಅಷ್ಟೊತ್ತಿಗೆ ಶಿವ ಆಲೋಚನೆ ಮಾಡ್ತ ಎಂತ ಮಾಡುದ ಹೇಳಿ ಇಡೀ ಊರ್ ಹುಡ್ಕ ಬತ್ರ ಇಡೀ ಭೂಮಂಡಲ ಅಲ್ಲಿ ಇಲ್ಲಿ ಎಲ್ಲಾ ದೇವಲೋಕನ ಈ ಲೋಕ ಆ ಲೋಕ ಅಂತ ಹೇಳಿ ಎಲ್ಲಾ ಹುಡುಕ್ರು ಒಂದು ಅದಕ್ ಸರಿಯಾದ ರುಂಡ ಸಿಕ್ಕುದಿಲ್ಲ ಮಂಡಿ ಸಿಕ್ದಿರ್ ಕೂಡಲೇ ಹುಡುಕ್ತರು ಎಂತ ಮಾಡುದ ಹೇಳಿ ವಾಪಸ್ ಶಿವನ ಹತ್ರ ಬಂದ ಕೇಂದ್ರ ಎಂತ ಮಾಡುದ ಹೇಳಿ ಆಗಲಿಕ್ಕೆ ಹೇಳ್ತಾರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಂಡದ್ ಎಂತಾರು ಇದ್ದದಿದ್ರೆ ಅದ್ರ ತಲೆ ಕಡ್ಕ ಬಾ ನಡೆಯಲಿ ಅದಕ್ಕೆ ಉತ್ತರ ದಿಕ್ಕಿ ತಲೆ ಹಾಕಿ ಟಿವಿ ಕಂಸಮಿಗೆ ಉತ್ತರ ತಲೆ ಹಾಕುದು ಟಿವಿ ಕಂತ ಮೊಬೈಲ್ ಕಂತ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಂಡದ್ ಎಂತಾರು ಇದ್ರೆ ಅದ್ರ ತಲೆ ಕಡ್ಕೊಂಡ್ ಬಾ ನಡಿ ಹೇಳಿ ಅದಕ್ಕೆ ಸರಿ ಅಕ್ಕಂದ ಹೇಳಿ ವಾಪಸ್ ಹಾಪತೆಗೆ ಎಂತದು ಸಿಕ್ಕುದಿಲ್ಲ ಮತ್ತೂನು ಅಷ್ಟೊತ್ತಿಗೆ ಹೀಗ ಹುಡ್ಕ ಬಾಪತೆಗೆ ಒಂದ್ ನಾನಿ ಉತ್ತರ ದಿಕ್ಕಿಗೆ ತಲೆ ಹಾಕ ಮನ್ಕೊಂಡಿರತ್ತೆ ಅದಕ್ಕೆ ಆನಿ ತಲೆ ಕಡ್ದು ತಕ ಬಂದು ಗಣಪತಿ ಕೂರ್ಸಿ ವಾಪಸ್ ಜೀವಂತ ಆತ ಅಷ್ಟೊತ್ತಿಗೆ ಶಿವ ವರ ಕೊಡ್ತ ಎಂತ ಅಂದಳಿ ನೀನು ಇನ್ನಿಂದ ವಿನಾಯಕ ಅಂತ ಹೇಳಿ ಕರೀತೆ ನಿನ್ನ ಗಣೇಶ ಅಂದೇಳಿ ಹೇಳಿ ಕರು ನಮ್ಮನಿ ಅತ್ತ ಅಂದೇಳಿ ಹೇಳ್ಕೊಂಡು ವರ ಕೊಟ್ಟು ನೀನು ಮೊದಲ ಗಜಮುಖದ ಗಜ ಅಂದ್ರೆ ಆನೆಯ ಮುಖವನ್ನು ಯಾವನು ಹೊಂದಿದನೋ ಅವನೇ ಗಜಮುಖ ಮೊದಲ ಪೂಜೆ ನಿಂಗೆ ಸಲ್ಲುತ್ತ ಮೊದಲ ಪೂಜೆ ಒಂದು ಕತಿ ಬೇರೆ ಇತ್ತ ನೀವ್ ಒಟ್ಟಿ ಎಲ್ಲಾ ಕಲ್ಸ ಮೇಲೆ ಕತಿ ಬೇರೆ ಇತ್ತ ಎಂತ ಹೇಳ್ರೆ ಇಡೀ ಪ್ರಪಂಚವನ್ನ ಯಾರು ಷಣ್ಮುಖ ಮತ್ತೆ ಗಣಪತಿಗೆ ಒಂದ್ ರೀತಿ ಜಗಳ ಯಾರಿಗೆ ಮೊದಲು ನಂಗೆ ಷಣ್ಮುಖ ಅಂದ್ರೆ ಗಣೇಶ ಅಣ್ಣ 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 ಅವ ಎಂತ ಮಾಡಿದ ಇಬ್ರಿಗೆ ನಂಗೆ ಮೊದಲ ಪೂಜೆ ಬೇಕು ನನಗೆ ಮೊದಲ ಪೂಜೆ ಬೇಕಂತ ಹೇಳಿ ಅಷ್ಟೊತ್ತಿಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈಶ್ವರ ಎಂತ ಮಾಡ್ತಾರೆ ಯಾರು ಪ್ರಪಂಚವನ್ನ ನೀವು 3 ಸುತ್ತಾಕಿ ಬರ್ತಾರೋ ಅವರಿಗೆ ಮೊದಲ ಪೂಜೆ ಅನುಗ್ರಹ ನಾನು ಕೊಡ್ತೇನೆ ಅಂತ ಹೇಳಿ ಅಷ್ಟೊತ್ತಿಗೆ ಇವ್ರು ಎಂತ ಮಾಡ್ತಾರೆ ಇವ ಷಣ್ಮುಖ ಅವನ ವಾಹನ ನವಿಲಲ್ಲ ರಪ್ಪ ಹೊರಟು ನೀ ಸ್ಕೂಟಿ ತಗೊಂಡು ರಪ್ಪ ಹೊಡ್ತೇಲೆ ಹಂಗೆ ರಪ್ಪ ಹೊರಟು ಪೆಟ್ರೋಲ್ ಇದ್ರೆ ಮಾತ್ರ ಅಲ್ಲಪ್ಪ ನಂದು ಸ್ಕೂಟಿಗೂ ದೇವ್ರ ವಾಹನಕ್ಕೂ ಎಂತ ಹೋಲಿಕೆ ದೇವ್ರೇ ತಪ್ಪಾಯ್ತು ಶಾಂತಂ ಪಾಪಂ ಹೇಳಿ ಶಾಂತಂ ಪಾಪಂ ಷಣ್ಮುಖಂ ಹೊರಟ್ರ ಕೂಡಲೇ ಗಣಪತಿ ಮಾಡ್ತಾ ಇಕೊಂಡ ಒಂದ್ ಸುತ್ತು ಬಪ್ಸಮಿಗೆ ಕಡೆಗೆ ಎರಡನೇ ಸುತ್ತು ಬಪ್ಸಮಿಗೆ ಹೀಗೆ ಹೊರಟ ಎರಡನೇ ಸುತ್ತು ಆತ್ತಂಸಮಿ ಎಂತ ಮಾಡಿದಾರ ಅಪ್ಪನಿದ್ರೆಯಿಂದ ಎಚ್ಚರ ಇಕೊಂಡ ಈಶ್ವರ ಪಾರ್ವತಿ ಕೈಲಾಸದಲ್ಲಿ ಕೂತಿದ್ರಲ್ಲ ಅಲ್ಲಿ ಅವರಿಗೆ 3 ಸುತ್ತು ತಿರುಗಿ ಬಂದು ಕೂತ್ಕೊಂಡ ಅದಕ್ಕೆ ತಂದೆ ತಾಯಿಯೇ ದೇವರ ಅಂತ ಹೇಳಿ ಒಂದು ಲೋಕಕ್ಕೆ ಹಾಗಾಗಿ ಗಣಪತಿಗೆ ಮೊದಲ ಪೂಜೆ ಗೊತ್ತಾಯ್ತಲ್ಲ ಇದು ನಮ್ಗೆ 4ನೇ ಕ್ಲಾಸ್ ಕನ್ನಡ ಟೀಚರ್ ಒಂದ್ ದಿವಸ ಕತೆ ಹೇಳಿದಿರಿ ಅಲ್ಲ ಹೇಳಿ ಪ್ರೈಮರಿ ಶಾಲೆ ಗವರ್ಮೆಂಟ್ ಶಾಲೆ ಟೀಚರ್ ಇದ್ರಲ್ಲ ಈಗ ರಿಟೈರ್ಡ್ ನಿಮ್ಗೆ ಎಂತಕ್ಕೆ ಅವ್ರು ರಿಟೈರ್ಡ್ ಆ ಟೀಚರ್ ಯಾವ ಸುತ್ತಾಳ ನಿಮ್ಗೆ ಏನ ಬಿಡು ಕಂಸಮಿಗೆಲ್ಲ ಮಾತಾಡ್ತಿತ್ತು ನಂಗೆ ಈಗ ಎಷ್ಟು 19 ವರ್ಷ 4ನೇ ಕ್ಲಾಸ್ ಈಗ ಎಂತ ಕಪ್ಪೆ ಹಿಂಗೆ ಆ ಟೀಚರ್ ರಿಟೈರ್ಡ್ ನಮ್ಗೆ ಎಂತ ಈಗ
ನಮ್ಗೆ ಎಂತ ಅಲ್ಲ ನಿಮ್ದ ಅದ್ಯಾರೋ ಅಲ್ಲ ತಡ್ಕೊ 4ನೇ ಕ್ಲಾಸ್ ಹಂಗೆ ನೀನ್ ಹೋದಮ್ಕೆ ನಿಂಗ ಆ ಟೀಚರ್ ಹೇಳಿದ್ ಈಗ ನೆನ್ಪಾಯ್ತು. ನಿಂಗ್ 4ನೇ ಕ್ಲಾಸ್ ಅಲ್ಲ, ನಿಂಗ್ 40 ವರ್ಷಕ್ಕೆ ಹೇಳ್ರು ನಿಂಗ್ ಇನ್ನೊಂದ್ಗಳಿಗೆ ನಂಗೆ ನೆನ್ಪಿರ್ಲಿಲ್ಲ. ಸಣ್ಣ ಗಿಪ್ಸಮಿಗೆ ತಿಮ್ಮರೆ ಚಟ್ನಿ ಕೊಟ್ಟು 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 ಅದು ಬುದ್ಧಿವಂತದ್ದು. ಇದ ಗರ್ಕಿ ಹುಲ್ಲು ಕರ್ಕಿ ಗಣೇಶನ್ ಪ್ರಿಯ ನೀವು ಕೊಯ್ಯಕ್ಕೆ ಹೇಳ್ರಿ. ನಾನಲ್ಲೂ ಗೆದ್ದೆಗಿದ್ದೆಲ್ಲ ತಕೊಂಬಂದಿ ನಮ್ಮ ಮೇಲೆ ತೋಟ ಗೆದ್ದೆಗಿದ್ದ ಎಲ್ಲ ಬಂದಿತ್ತಪ್ಪಯ್ಯ. ಅವಂದ ಆ ಬ್ರೋಕರ್ ನವೀನಂದ ಕಣಲ್ಲಪ್ಪ ಯಾರೋ ಸಂಘದಾಗಿದ್ರಿ ಇಬ್ರು. ನಾವ್ ಸಂಘದ ದುಡ್ಡು ಕೊಟ್ಟುಕೇನು ನಾನ್ ಗರ್ಕಿ ಹುಲ್ ತಗೊಂಡೆ, ಅದ್ರೊಟ್ಟಿ ಬೇರೆ ಎಲ್ಲ ಮಿಕ್ಸ್ ಆಯ್ತು, ನಂಗೆ ಗೊತ್ತಿಲ್ಲ ಅದ್ ಎಂತಕ್ಕದು ಗರ್ಕಿ ಹುಲ್ ಇಟ್ಕೊ. ಅದೆಂತ ಗೊತ್ತಾ, ಈ ಒಬ್ಬ ರಾಕ್ಷಸ ಇದ್ದ ಅನಲಾಸುರ ಅನ್ನಲ್ಲಿ ಹೇಳಿ. ಅವಂದು ಕತಿ ಎಲ್ಲ ಸುಮಾರು ಉದ್ದಿತ್ತು. ಇನ್ನೊಂದಿನ ಕೂಕೊಂಡ ಹುಡುಕ ಅನಲಾಸುರನ್ನ ಕೊಲ್ಲುಕನ್ನಡಿ ಹೇಳಿ ಗಣೇಶ ಹೋಗಿರ್ತ. ಅವನ್ನ ಹಾಗೆ ನುಂಗಿ ಬಿಡ್ತ ಗಣೇಶ. ಯುದ್ಧ ಗುಳಮ್ಮ ನುಂಗಿ ಬಿಡ್ತ. ಹೊಲ್ತಿನ ಕಡಿದ ಮುಳ್ಕ ತಿಂತಿದ್ದಲ್ಲ ನಾ ಹೇಳುದಾ ಹೇಳದ್ ಮಾರತ್ತೆ. ಮಧ್ಯ ಬಾಯಿ ಹಾಕಿದ್ರೆ ಆ ಗಣಸಿ ತಿಂದು ಜೀರ್ಣ. ನಮ್ ಮಿಸ್ ಹೇಳಿರ ಮೇಡಮ್ ಅಲ್ಲ, ಲೆಸನ್ ಅರ್ಥಕ್ರೆ ಎಕ್ಸಾಂಪಲ್ ಕೊಡ್ಕ. ಹೌದಪ್ಪ ಅರ್ಥ ಐತಿ ಹೇಳಿ ನೋಡ. ಅದು ಅರ್ಥ ಬರಿಗೆ ಅರ್ಥ ಆತ, ಅರ್ಥ ಎಂತ ಮಾಡುಕ ಅರ್ಥ ನೀ ಹೇಳಿ ಮುಂದರ್ಸ ಮುಂದರ್ಸ ಮಾದೇ. ಅನಲಾಸುರ ಅನಲಾಸುರ ಅಂದೇಳಿ ಹೇಳಿ ಅಲ್ಲ ನುಂಗುತ್ತ. ನುಂಗಿ ಯಾರ ಮೇಲೆ ಅವ್ನ ಗಣಪತಿ ಹೊಟ್ಟೆಗೆ ಉರಿ ಹೇಳತ್. ಉರಿ ಎದ್ದಾಗಳಿಕೆ ಅದು ಬೆಂಕಿ ಫುಲ್ ಮೈ ಉರಿ ಶುರು ಆತು. ಬೆಂಕಿ ಇಟ್ಟಂಗ ಹತ್ತು ಅವನಿಗೆ ತಡ್ಕಂಕಾತಿಲ್ಲ. ಅಷ್ಟೊತ್ತಿಗೆ ಎಂತ ಆತಿ, ಈ ಗರ್ಕಿ ಹುಲ್ ತಂದ ಅವನಿಗೆ ತಿನ್ಸ್ತರು. ಗರ್ಕಿ ಹುಲ್ ತಂದ್ ತಿನ್ಸ್ರು ಕೂಡಲೇ ಅವ್ನ ಹೊಟ್ಟೆ ತಂಪತ್. ಅದಕ್ಕೋಸ್ಕರ ಗಣಪತಿ ಹೇಳ್ತಾ, ನನ್ ಪೂಜೆಗೆ ನೀನೇ ನನಗೆ ನೈವೇದ್ಯ ಬಾ ಅಂತ ಹೇಳಿ ಇದ್ ಮಾಡ್ತಾ ವರ ಕೊಡ್ತಾ. ಮತ್ತೆ ಹಿಂಗ್ ಈಗಳಿನ ಕಾಲದಾಗ ಹೋಗಿದ್ರೆ ಹಾ ಆರೋಗ್ಯದ ತುಳಸಿ ತಕೊಂಬನಿ ಅಂತ ನಾನು ಇದು ಪೂರ್ತಿ ಹೇಳುದ್ ಕೇಳ್ಕೊ. ಆಯ್ತಮ್ಮ ಹೇಳ, ವರ್ಷಕ್ಕೊಂದ್ ಮಾತಾಡುದು. ವರ್ಷಕ್ಕೊಂದ್ಸಲ ಮಾತಾಡುದು. ನಾ ಮಾತಾಡುದು ಪೂರ್ತಿ ಕೇಳ್ರಲ್ದ ಯಾರಿಗಾರು. ಅಪ್ಪ ಮಗಳ ಇಬ್ರೊಟ್ಟಕ್ಕೆ ಅವ್ರದೇ ಲೋಕದಾಗ ಇರ್ತಾರ. ಮತ್ತೆ ನಮ್ಮನ್ ಕೇಂಬರಿಲ್ಲ ಮಾತಾಡ್ಸೋದಿಲ್ಲ. ನಮ್ಗೆಲ್ಲ ಗೊತ್ತಿತ್ತು, ಪುಸ್ತಕ ಓದಿತ್ತು. ಸಾಕು, ನೀವು ಓದಿರಿ, ನೀವು ತಿಳ್ಕೊಂಡಿರಿ. ನಂಗೆ ಎಂತ ಹೆಕ್ಕ ತಿಂಬುಕಳಿ ನಂಗೆ ಎಂತದು ಗೊತ್ತಿಲ್ಲ. ಸಾಕ ಸಮಾಧಾನವಾ? ಮತ್ತೆಂತ ಗೊತ್ತಾ, ಈಗಳಿಂದ ಅದು ಗಣಪತಿ ಪ್ರಿಯ ಐತಲ್ಲ, ಗಣಪತಿ ಹೊಟ್ಟಿ ಉರಿ ತಂಪ್ ಮಾಡದ ಎಲ್ಲ ಹೌದು. ಅದ್ರಕ್ಕಿಂತನೂ ಎಂತ ಅಂದ್ ಹೇಳ್ರೆ, ಈಗಳಿನ ಕಾಲದಂಗೆ ಗರ್ಕಿ ಹುಲ್ಲಂಗೆ ಆಯುರ್ವೇದಿಕ್ ಔಷಧಿ ಗುಣಗಳು ಇತ್ತು. ಆಯುರ್ವೇದಿಕ್ ಔಷಧಿಗೆ ಈಗಳು ಬಳಸ್ತಾರ ಅದನ್ನ ಗೊತ್ತಾ. ಅಷ್ಟು ಇದೆಲ್ಲ ಮಧ್ಯ ಇದು ಹೊಯ್ಲಿ ಆ ಗಂಡ್ ಫೋನ್ ಮಾಡ್ತಾ ಗಣಪತಿ ಮದಿ ಕತೆ ಸಹಿ ಏನೋ ನಿಂದು. ಬೇಡ ತಡಿ, ಗಣಪತಿ ಮದಿ ಕತೆ ಗೊತ್ತಿಲ್ಲ ನಿಂಗೆ? ಗಣಪತಿ ಮದಿ ಆಯ್ತಂದ್ರೆ ನಂಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ತಡಿನಿ ಒಂಚೂರ ಹೇಳಿ ಕತಿ ಹೇಳ್ಕಂತಿ. ಅದೆಂತದ ಗಣಪತಿ ಮಾಡೂರು ಫೋನ್. ಗಣಪತಿ ಒಂದ್ಸಲ ತಪಸ್ಸಿ ಕೂತದ. ತಪಸ್ಸಿ ಕೂತಾಗಳಿಕೆ ತುಳಸಿ ಬಂದ್ ಗಣಪತಿನ ಕೇಂಡಳ. ನಂಗ ತುಳಸಿ ತುಳಸಿ ಹಾ ಆಚೆ ಮನಿ ತುಳಸಿ ಅಲ್ಲ ಅಪ್ಪಯ್ಯ, ನಿಮ್ ಬರೀ ಹೆಣ್ಗಳದೇ ಮಾಡಿ ತುಳಸಿ ಬಂದ್ ಕೇಂಡಳಮ್. ನಂಗ ನಿಮ್ಮನ್ ಮದಿ ಐಕ ನಡಿ ಹೇಳಿ ಅಂದ್ರೆ ಇಷ್ಟಪಟ್ಟು ಹೋಗಿ ಕೇಂಡಾಳ. ಅದಕ್ಕೆ ಗಣಪತಿ ಹೇಳ ಇಲ್ಲ, ನಾನು ಆ ಜನ್ಮ ಬ್ರಹ್ಮಚಾರಿ ಅಂತ ಹೇಳ. ಅಂದ್ರೆ ಮದಿ ಆತಿಲ್ಲ ಅಂದಳಿ ಹೇಳ. ಅದಕ್ಕೆ ಹೇಳೋದಷ್ಟೇ. ನಮ್ಮನೆಪ್ಪ ಅಂತಾರಷ್ಟೇ. ಅದಕ್ಕೆ ಇದ್ ಹೇಳ ನಮ್ ಅಷ್ಟೊತ್ತಿಗೆ ಎಷ್ಟು ಹೇಳ್ರು ಕೇಳಲಮ್ ಗಣಪತಿ. ಅದಕ್ಕೆ ಸಿಟ್ಟು ಬಂತಮ್ ತುಳಸಿಗೆ. ಗಣಪತಿ ಒಪ್ಪಲ. ಅದಕ್ಕೆ ಗಣಪತಿ ಹೇಳೋದಕ್ಕೆ ತುಳಸಿಗೆ ಸಿಟ್ಟು ಬಂತಮ್. ತುಳಸಿ ಸಿಟ್ಟು ಬಬ್ಕು ಅಪ್ಪ ಮಗಳ ತುಳಸಿ ಶಾಪ ಹಾಕ್ತಾಳಮ್, ನಿಂಗ್ 2 ಮದಿ ಆಯ್ಲಿ ಅಂದಳಿ ಹೇಳಿ. ಅಷ್ಟೊತ್ತಿಗೆ ಇವ್ನಿಗೆ ಸಿಟ್ಟು ಬತ್. ಇವ ಹೇಳ್ತನಮ್, ನೀನ್ ಗಿಡ ಆಯ್ ಹುಟ್ಟ ಭೂಲೋಕದಂಗ ನಡಿ. ಅದಾದ್ಮೇಲೆ ಅದ್ರಿಂದಾಯೇ ಹೇಳ್ತಾರಮ್, ಗಣಪತಿ ಪೂಜೆಗೆ ತುಳಸಿ ಬಳಸುದಿಲ್ಲ, ಇದೇ ಕಾರಣಕ್ಕೋಸ್ಕರ ಅಂದಳಿ ಹೇಳ್ಕೊಂಡು. ತುಳಸಿಗೂ ಗಣಪತಿಗೂ ಆಯ್ವತ್ತಿಲ್ಲ. ಹಾ ಕಡೆಗೆ ಅದ್ರಂಗು ಒಯ್ದಕ್ಕಿ ಬಯೋದಿಲ್ಲ. ಕಡಿಕೆ
ಅದ್ರಂಗು ಅವ್ನಿಗೆ ಮದಿ ಅದ್ ಕತಿ ಗೊತ್ತಿಲ್ಲ ಒಂದೊಂದ್ ಹೇಳ್ತ್ರು ಆತಿಲ್ಲ ಆತಿಲ್ಲ ಅಂದ್ರೆ ಅವ್ನ ಶಾಪಕ್ಕೊಂದು ವ್ಯವಸ್ಥೆ ಐಕಲೆ ಆ ಕಡೆ ಎಂತ ಮಾಡ ಕಡಿಕೆ ಬ್ರಹ್ಮಂದ್ 2 ಮಕ್ಕಳು ಇರ್ತ್ರು ರಿದ್ದಿ ಸಿದ್ಧಿ ಅಲ್ದೆ ಎಂತದು ನಾವು ಸಿದ್ಧಿ ಬುದ್ಧಿ ಅಂತ ಎಂತದು ನಂಗ ಅಲ್ಲ ಅದು 3 ಅಂದಳಿ ಹೇಳ್ತಾರ ರಿದ್ದಿ ಸಿದ್ಧಿ ಬುದ್ಧಿ ಅಂದಳಿ ಹೇಳಿ ನಂಗ ಗೊತ್ತಿಲ್ಲ ಹೆಡ್ರ್ ಮಾಡ್ಲಕ್ಕ ಆಚಿಚಿ ಮನೆರಿ ಕತಿ ಕೀನರಿ ಯಾರು ನಿಮ್ ಮಾಟಿ ಮೇಲೆ ಅಲ್ದೆ ನಂಗೆ ಗೊತ್ತಿಲ್ಲ ನಂಗೆ ವಿಷಯ ಗೊತ್ತಿಲ್ಲ ನಂಗೆ ಎಂತ ಗೊತ್ತಾ ರಿದ್ದಿ ಸಿದ್ಧಿ ಬುದ್ಧಿ ಅಂದಳಿ ಬ್ರಹ್ಮನ್ 3 ಪುತ್ರಿಯರ ಅದ್ರಂಗೆ ರಿದ್ದಿ ಸಿದ್ಧಿನ ಗಣೇಶಂಗ ಕೊಡುದ ಬುದ್ಧಿನ ಷಣ್ಮುಖಂಗ್ ಕೊಡುದ ಅಂತ ಹೇಳ್ಕೊಂಡ್ ಕತಿ ಓದದ್ ನೆನಪು ನಂಗೆ ಗೊತ್ತಿಲ್ಲ ನಂಗ ಎಂತ ಗೊತ್ತಿಲ್ಲ ನಿಮ್ಮಿಬ್ಬರಿಗೆ ಎಷ್ಟು ಗೊತ್ತಿತ್ತು ಅಷ್ಟೇ ಹೇಳಿ ನಿಮ್ಗೆ ಎಂತ ಗೊತ್ತಿತ್ತು ಹೇಳಿ ನೀವ್ ಹೇಳಿ ನೀವ್ ಹೇಳಿ ನೀವ್ ಹೇಳ್ತೀನಿ ಕಡಿ ಮತ್ತೆ ಹುಡುಗರ ಯಾರ ಬಂದ್ಕ ಬೋಯ್ದ್ರೆ ಇಲ್ಲ ಯಾರು ಬೈದ್ರೆ ನಂಗ್ ಗೊತ್ತಿದ್ದು ನಾ ಹೇಳ್ತಿ ಆಗನ್ಸ್ ಕಡಿ ಮತ್ತೆ ಇದ್ರೆ ಅಪ್ಪ ಎತ್ತಿದ್ರು ನಂಗಂತೂ ಎಂತದ್ದು ಗೊತ್ತಿಲ್ಲ ದೇವ್ರ ನಾನು ಅಲ್ಲಿ ಇಲ್ಲಿ ಕೊಂಡದ್ದು ಕೇಂಡದ್ದು ತಿಳ್ಕೊಂಡದ್ದು ಹೇಳ್ತಿದ್ದಿ ಗಣಪತಿಗೆ ಒಂದು ಅಡ್ಬೇಡ ಅದೇ ಗಣಪತಿ ಅಲ್ಲ ಚಿಟಿಕಟ್ಟು ಗಣಪತಿ ಗುಡ್ಡೆಟ್ ಗಣಪತಿ ಕಲ್ ಗಣಪತಿ ಎಲ್ರಿಗೂ 10 ರೂಪಾಯಿ ಪಂಚ ಜನ ಅನ್ಲಕ್ಕದ ಆಣಿಗುಡಿ ಗಣಪತಿ ಆಗ್ಬಿಟ್ರು ಆಣಿಗುಡಿ ಗಣಪತಿ ಹೋಯ್ ದೂರ ಆಗ್ತಲ್ಲ ಅದಕ್ಕೆ ಹೇಳುದ ವಾದ 10 ರೂಪಾಯಿ ನಿನ್ ಲೆಕ್ಕದಾಗ ಹಾಕಿ ಬತ್ತಿ ಹೆದರ್ಕೊಂಡ್ಬೇಡ ಆಯ್ತು ಅಡ್ಬಿದ್ದು ಇಲ್ಲಿಂದ ಮುಂದೆ ಸಿಗತ್ತಿ ಅದೆಂತ ಆಯ್ತು ಗೊತ್ತಾ ಆ ಫೋನ್ ಬತ್ತ ತಡಿ ನೀಗ ರಿದ್ದಿ ಸಿದ್ದಿ ಅನ್ನೋದು ಹೇಳಿ ಅದು ಮದಿ ಆದನಲ್ಲಿ ಒಂದೊಂದು ಇದ್ರಂಗೆ ಮದಿ ಆಯಿಲ್ಲ ಅಂತ್ರ ಒಂದೊಂದ್ ಇದ್ರ ಮದಿ ಆಯ್ತಂತ್ರಿ ಇದ್ರಂಗು ಎಂತ ಅನ್ನೋದು ಹೇಳಿ ಗೊತ್ತಿಲ್ಲ ಕರೆಕ್ಟ್ ಇಲ್ಲ ಹಂಗಾಗಿ ಅವ್ರದ್ದು ಮದುವೆ ಜೀವನದ ಬಗ್ಗೆ ಎಂತ ಇಲ್ಲ ಮದಿ ಆಯ್ತು ಅಂತ ಹೇಳ್ಕೊಂಡು ಒಂದಿತ್ತು ರಿದ್ದಿ ಸಮೃದ್ಧಿ ಒಂದ್ ಜೀವನದಂಗ ಸಮೃದ್ಧಿ ಬಗ್ಗೆ ಒಂದು ಪ್ರತೀಕ ಆದಿದ್ರೆ ಸಿದ್ಧಿ ಒಂದು ಧಾರ್ಮಿಕ ಸಂಸ್ಕೃತಿಯ ಪ್ರತೀಕ ಅಂದೇಳಿ ಹೇಳ್ಕೊಂಡು ಹೇಳ್ತಾರೆ ಅದು ಮದಿ ಆಯ್ತು ಅಂತ ಹೇಳ್ಕೊಂಡು ಇಷ್ಟೇ ಇದ್ದದ ಅದು ಗಣಪತಿ ಮದಿ ಅಂತ ಹೇಳಿ ಸುದ್ದಿ ಅಂತ ಹೇಳ್ರೆ ಬಂದ್ರೆ ಇದಿಷ್ಟು ಬಪ್ಪದು ನಾಳೆ ಬಾ ಅಂದ್ರೆ ಅದು ಒಂದ್ ಇತ್ತಪ್ಪ ಹಂಗು ಅಂತ್ರ ಹಿಂಗು ಅಂತೂ ಕಾಣ ಗಣಪತಿ ಕಣ್ ಸಣ್ಣ ಕಣ್ಣಲ್ಲ ಕಿವಿ ದೊಡ್ಡದು ನಾವೆಲ್ಲ ಹೇಳದ್ದು ಕೇಣಕ್ ಈಗ ಕಥೆ ಹೇಳ್ದೆ ನೀವೆಲ್ಲ ಕೇಂದ್ರಲ್ಲ ಅವ ಕೇಣಕ್ ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ಕ ನಾವು ಸಣ್ಣ ಕಣ್ಣಿದ್ದಂಗೆ ಸೂಕ್ಷ್ಮ ನೀ ಕೆಲವು ಸರ್ತಿ ಆಚೆ ಮನೆ ಲೀಲಕ್ಕಂಡ್ಕೊಂಡಂಗೆ ಅವ್ರಿಗೆ ಕಣ್ಣು ಆಪರೇಷನ್ ಆದ್ಮೇಲೆ ಕಣ್ ಚಂದ ಮುಂಚೆ ಕಣ್ ದೊಡ್ಡದಿತ್ತು ಅವ್ರು ಇದಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಎಷ್ಟು ಕಣ್ ಚಂದ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಪ್ಪ ಹೇಳದ ಅಪ್ಪಯ್ಯ ಲೀಲಕ್ಕನ್ ಕಾಂಬುದ್ ಹೇಳದ ಕಣ್ಣು ಹೇಳದ್ ಲೀಲಕ್ಕನ್ ಕಣ್ ಚಂದ ಹೌದಪ್ಪ ದೊಡ್ಡ ಹೊಟ್ಟಿ ನೀವು ತಡ್ಕಣಿ ನೀವು ಎಷ್ಟು ಚಂದ ಮಾಡ್ತಿದ್ದಾಳ ಅಂದೇಳಿ ಹೇಳಿ ಸೀದಾ ದೊಡ್ಡ ಹೊಟ್ಟಿ ಅಂತ ಹೇಳ್ರಿ ಲೀಲಕ್ಕಂಗ್ ಹೇಳದ ದೊಡ್ಡ ಹೊಟ್ಟಿ ಗಣಪತಿ ಕಣ್ಣು ಕಿವಿ ಮೂಗು ಬಾ ಎಲ್ಲದಕ್ಕೂ ಅರ್ಥ ಇತ್ತಂದ ನೀವು ಗಣಪತಿಯಿಂದ ಕಲುದ್ ಮಸ್ತ್ ಮತ್ತೆ ಈಗೆಂತ ಅವ್ರು ಫೋನ್ ಬತ್ತಾ ಇಲ್ಲ ನಾನು ಪಿಕ್ಚರಿಗೆ ಹೋಗ್ದ ಫೋನ್ ಮಾಡಿ ಅವ್ರಿಗೆ ಮಾಡುದ ಬ್ರೋಕರ್ ನವೀನ ಮೆಸೇಜ್ ಹಲೋ ಹಿಂಗ್ಸ್ ಎಂತ ಅಂಬ್ರ ಹಿಂಗ್ಸ್ ದುಡ್ಡು ಕೊಟ್ಟಿ ಬಂದಿಲ್ದ ಹಲೋ ನವೀನ ಎಂತ ಅವ ಇವತ್ತು ಬರ್ತಾ ಇಲ್ಲಿ ಎಂತ ಹೌದಾ ಕಾರಣ ಗೊತ್ತಿದ್ದ ಒಂದು ಫೋನ್ ಮಾಡಿ ಕೇಳ ಎಷ್ಟು ನಿಮಿಷ ಹತ್ಕೊಂಡಿಲ್ಲ ಬಾಪ್ಸಮಿಗೆ ಅಡ್ಡಿಲ್ಲ ನಾವೆಲ್ಲ ರೆಡಿ ಇತ್ತು ಮಾರ ಈ ಮನೆ ಪೂಜೆ ಎಲ್ಲ ಹಮ್ಸ್ಕೊಂಡಿದ್ ಮಾರ ಪೂಜೆ ಮಾಡೋಕಾಯಿಲ್ಲ ಇದು ಮಾಡೋಕಾಯಿಲ್ಲ ಕಾಯ್ತಿತ್ತೆಲ್ಲ ಅವ್ರು ಸಿಂಗಾರ ಮಾಡ್ಕೊಂಡಿದ್ದಾಳ ಸೀರೆ ಉಟ್ಕೊಂಡಿದ್ದಾಳ ಸರಿ ಅಡ್ಡಿಲ್ಲ ಅಲ್ಲ ಪಾರ್ಟಿ ಅಡ್ಡಿಲ್ಲ ಅಲ್ದ ಅಡ್ಡಿಲ್ಲ ಸರಿ ಏ ಅವ ಹೊಟ್ಟಿದಮ್ರ ಈಗ ಬತ್ತಮ್ರ ಹೊಟ್ಟಿದಮ್ರ ಬಾಯಿ ಹಾಕಿ ಹಿಡ್ಕಣೀಗ ಹೊಸ್ತೆ ಕಾಮ ಬಂದಿದ ಇದನ್ನು ಮತ್ತೆ ರಿಜೆಕ್ಟ್ ಮಾಡಿ ಬ್ರೋಕರ್ ಹೆಸರು ನವೀನ ಮರತಿ ಅಪ್ಪಯ್ಯ ನನ್ 107 ಐತಿ ಇವತ್ತು 108 ಗಣಪತಿ ನಮಸ್ಕಾರ ಜಾಸ್ತಿ ಇದೆ ಡಿಮಾಂಡ್ ಅವನಿ ಬಪ್ಪನಿಗೆ ಹೆಂಗಿದ್ದು ಯಾರಿಗೂ ಗೊತ್ತಿತ್ತು ತಡಿ ಆ ಬ್ರೋಕರ್ ಎಂತೂ ಹೆಸರು ಹೇಳ್ರಪ್ಪ ಗಂಡಿದ ಎಂತ ವಿನಾಯಕ ಅದು ವಿನಾಯಕಮ್ರ ಗಣಪತಿ ಅಲ್ಲ ಗಣಪತಿಗೂ ವಿನಾಯಕಂಗೂ ಜೋಡಿ ಗ್ಯಾರಂಟಿ ಆಗ್ತಿತ್ತು ಅಲ್ಲೆಲ್ಲ ಬೈಕ್ ಬಂದ್ ಸೌಂಡ್ ಕೆಣಗಿತ್ತಲ್ಲ ಅಪ್ಪೆ ಹೊಟ್ಟಿ ದೊಡ್ಡದಿರುತ್ತಾ
ಏನ್ ಕಾರಾಗ ಬೈಕಂಗ್ ಬತ್ನು ಈ ಹೇಳ್ತಾನೆ ಬರೀ ಕಾರಿಗೆ ಬತ್ತಿದ್ದ ಹೌದಾ ಬರ್ಲಿ ಅಪ್ಪ ಈಗ ವಿನಾಯಕ ಕಾಮ ಹೆಂಗ್ ಬತ್ತಲ್ಲ ಅಲ್ಲ ನೀವೆಂತ ಹಬ್ಬದಿರಲ್ಲ ಬೇರೆಯವ್ರನ್ನೆಲ್ಲ ಮನೆ ಬಿಟ್ಟು ಕೇಳ್ದಪ್ಪ ಬರ್ಲಿ ಇವತ್ತು ಒಂದ್ ದಿವಸ ನೀ ಹಂಗ ಬಂದಿದ್ದೆ ನಾಳೆ ಎದ್ಕೊಂಡು ಜಾಬಿಗೆ ಹೋತೆ ಅದನ್ನೆಲ್ಲ ನಾವು ಮತ್ತೆ ನಿಮ್ಗೆ 2 ದಿವಸ ರಜೆ ಮಾಡಿ ಹೇಳ್ಬೇಕತ್ತ ಅವನಿಗೆ ರಜೆ ಇಲ್ಲ ಮರ ಏನೋ ಬಂದಿತ್ತಂಬ್ರ ಮನೆ ಹಬ್ಬಕ್ಕಿಬ್ಬಕ್ಕೆ ಎಂತ ಮಾಡತ್ ಕಾಮ ಅಲ್ಲಿ ಬಂದ ಅಲ್ಲಿ ಹಾಯ್ ಅದ್ ಯಾರೇ ಬರ್ತಿದ್ದ ಯಾವ್ದಾದ್ರು ಸುಬ್ರಾಯ ಎಂಬುದೇ ನನ್ನ ಹೆಸರು ಸುಬ್ರಹ್ಮಣ್ಯ ಯಾವ್ದಾದ್ರು ಹಬ್ಬದ ಶುಭಾಶಯಗಳು ಅಂಕಲ್. ನಮಸ್ಕಾರ ಆಂಟಿ ಶುಭಾಶಯ. ಒಂದ್ ಇವಕ್ಕಂದ್ ಹಬ್ಬ ಅಂದ್ರೆ ಇಲ್ಲಿ ಅಂತ ಹೇಳಿದ್ರೆ ಶೇಕ್ ಹ್ಯಾಂಡ್ ಮಾಡುದು ಈ ಆಚೆ ಬರ್ತಿದ್ದ ನಿಂಗಲ್ಲ ಹೇಳದ ಸುಬ್ರಾಯ ಅಂಕಲ್. ಮರಯ್ಯ ಸುಬ್ರಾಯ ಅಲ್ಲ ಸುಬ್ರಹ್ಮಣ್ಯ ಬಟ್ ನಮ್ಮಮ್ಮ ನಿಮ್ಗೆ ಸುಬ್ರಾಯ ಅಂತ ಹೇಳಿ ಕರೆದಿತ್ತಂಬ್ರ. ನಿನ್ನ ಅಮ್ಮ ಯಾವ ಕಿಚ್ಚಿಡ್ದಾಳ ಮಾರಾಯ ಹೇಳ. ಕಾವ್ಯ ಬ್ರಹ್ಮಾರ್ದಂಗ ಕ್ಲಾಸ್ಮೇಟ್ ಅಂಬ್ರ. ಯಾವ ಕಾವ್ಯ? ನಮ್ಮಮ್ಮ ಕಾವ್ಯ ಕುದುರೆ ಕಾವ್ಯನಾ? ಬ್ರಹ್ಮವರ ಕಾವ್ಯ. ಬ್ರಹ್ಮವರದ ಕಾವ್ಯನಾ? ಬ್ರಹ್ಮವರ ಕಾವ್ಯನಾ? ಹೌದು. ಎಂತ ಹೇಳ ಮತ್ತೆ ಅವ್ರ ಕ್ಲಾಸ್ಮೇಟ್ ಅಂಬ್ರ. ಅಂತ ಹೇಳ್ರ ನಿಮ್ದು ಬಾರಿ ಕ್ಲೋಸ್ ಅಂಬ್ರಲ್ಲ. ನೀವು ಆಗಳಿಗೆ ನಿಮ್ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬೋರ್ಡ್ ಶಾಲೆ ಕರ್ಕ ಬರ್ತಿದ್ದೀರಲ್ಲ, ಆಗ ನಾನು ಬೋರ್ಡ್ ಶಾಲೆಗೆ ನಾವು ನೀವು ಒಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಓದ್ತಿತ್ತಂಬ್ರೆ 4ನೇ ಕ್ಲಾಸ್ ವರೆಗೆ. ನಮ್ಮಮ್ಮ ಮತ್ತೆ ನೀವು ಅಲ್ಲ ಅವ್ರ ನಮ್ಮಿಬ್ರ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟಲ್ಲ ಮಾಯನ್ ಮರದಡಿ ಕೂಕಂತಿದ್ದೀರಿ ಮಾತಾಡೋಕೆ. ಒಂದಿನ ನಿಮ್ ಮಗಳಿಗೆ ಜ್ವರ ಬಂತ ಆದ್ರೂ ಅಮ್ಮನ ಹತ್ರ ಮಾತಾಡಕಂದೇಳಿ ಹಾಪ ಅಂತ ಕರ್ಕ ಬಂದಂಬ್ರ. ನಮ್ಮಮ್ಮ ಹೇಳದ್ ನಿನ್ನೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳದ್ದ ಅವಳ? ಹೌದು. ಅಲ್ಲ ನಮ್ಮಮ್ಮಗೆ ನೀವನ್ ಭಾರಿ ಆಸೆ. ಅದಕ್ಕೆ ಕಾವ್ಯ ಹೇಳಿ ಆಡ್ತಾ ಇಕ್ಕಂಬದಾಗಿ ಇವತ್ತು ಗೊತ್ತಾಯ್ತು ಇವ್ರ ಹಳಿ ಕತ್ತಿಯದಳಿ ಹೇಳದ. ಕಾವ್ಯ ಕವನ ಎಲ್ಲ ಕವನ ಎಲ್ಲ ಓದ್ತೈಕಂತೆ ಮಾರ. ಅಷ್ಟೊತ್ತಿಗೆ ಇವಳು ಕಾವ್ಯ ಅಂದ್ರು ಈಗ ಒತ್ಕು ಇದ್ಕು ಲಿಂಕ್ ಇಲ್ಲ. ನಾನ್ ಹೆಣ್ಕಂಬ ಆಂಟಿ ನಾನ್ ಹೆಣ್ಕಂಬ ಬಂದದ್ದು. ನಾನ್ ನಿನ್ನೆ ಸಿಂಗಾಪುರದಿಂದ ಬಂದಷ್ಟೇ. ಅಲ್ಲ ಎಂತ ನೆಂಟಸಿಗೆ ಮುಂದುವರ್ಸ್ಲಕ್ಕ? ಮುಂದುವರ್ಸ್ಲಕ್ಕ ಇಂಜಿನಿಯರ್ ಅಂಬ ಸಿಂಗಾಪುರದಂಗೆ ಸಂಪಾದನೆ ಜೋರಿತ್ತ. ಹಳಿ ದೋಸ್ತಿ ಮಗ ಅಂಬ್ರ. ಅವಳು ಒಳ್ಳೆಯಳ ತೊಂದ್ರೆ ಇಲ್ಲ. ಇವನು ಹಂಗೆ ನಮ್ಮಮ್ಮ ಬೆಸ್ಟ್ ಕ್ಲಾಸ್ಮೇಟ್ ಅಷ್ಟೇ. ಎಂತಕ್ಕಿಲ್ಲ ಮಾಯಿನ ಮರದಡಿಯಲ್ಲಿ ಕೂಕಂಡ್ ಮಾತಾಡಿರಿ ಅಂತ ಹೇಳ್ರಿ. ಅಮ್ಮ ಮಾಯಿನ ಮರನಾಗೆ ಮಾಯಿನ ಮಿಡಿ ಉದುರ್ತಲ್ಲ ಉಪ್ಪಿನಗೆ ಹಾಕೋಕ್ಲೈಕತ್ತ ಅಜ್ಜಿ ಉಪ್ಪಿನಗೆ ಮಾಡ್ತಿದ್ದಾಳ. ಇದ್ದು ಬುದ್ಧಿ ನಿಂಗೆ ಇದ್ದೀರ. ಹೌದು ಮನಿ ಬಂಗಾರ. ಹೌದು ಅದಕ್ಕೆ ನನ್ನನ್ನೇ ಉಪ್ಪಿನಕಾಯಿ ಹಾಕುದು. ನೀವು ಡ್ಯಾನ್ಸ್ ಇನ್ನು ಮಾಡ್ತಿದ್ರೆ ಬಿಟ್ರಿಯಾ? ಇಲ್ಲ ಮೊನ್ನೆ ಅವ್ರಿಗೆ ಮಾಡ್ತಿದ್ದೆ. ನಿನ್ನೆ ಎಲ್ಲ ಮಳಿ ಜೋರ ಆಯ್ತಲ್ಲ ಬಿದ್ದು ಸೊನಾರ್ ಮುರಿದೋಯ್ತು ಕೈ ಮಾಡಿ. ನಾನು ಬಿಟ್ಟಿದೆ. ನಾನೀಗ ಅಲ್ಲ ಈಗ ಸಿಂಗಾಪುರದಂಗಲ್ಲ ಅಲ್ಲಿ ಎಲ್ಲ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಇದೆಲ್ಲ ಇಲ್ಲ. ಮೈಕಲ್ ಜಾಕ್ಸನ್ ಬಂದ ಕೂಡಲೇ ಶೇಕ್ ಹ್ಯಾಂಡ್ ಕೊಟ್ಟೆ ಎಲ್ಲ ಮಾಡ್ತೆ. ನಿಂಗ ಭಾರತೀಯ ಸಂಸ್ಕೃತಿ ಬಗ್ಗೆ ಎಂತಾರು ಒಲವಿತ್ತ? ಹಬ್ಬ ಹರಿದಿಲಿಕ್ಕೆಲ್ಲ ಬರ್ತಿದ್ಯಾ? ಎಂತೆಲ್ಲ ಮಾಡ್ತಿದ್ದೆ ನೀನು? ಹಬ್ಬ ಎಲ್ಲ ಎಂತ ಮನೆ ಹೆಂಗೆಲ್ಲ ಪೂಜೆ ಮಾಡ್ತೀರ? ನ್ಯೂ ಇಯರ್ ಗ್ರ್ಯಾಂಡ್ ಇರುತ್ತೆ. ಗಣಪತಿ ಹೊತ್ತು ಅಲ್ಲಿ ಹುಲಿವೇಷ ಎಲ್ಲ ಇರುತ್ತೆ. ನಮ್ಮ ರಂಗಿಲ್ಲ ಹುಲಿವೇಷ. ಅಲ್ಲಗಡೆ ನಿನ್ ಹೆಸರೆಂತ? ಅವನ್ ಎಂತ ಹೇಳ್ದ? ವಿನ್ನಿ ಪಾಸ್ಪೋರ್ಟ್ ಎಂತ ಇತ್ತ? ಪಾಸ್ಪೋರ್ಟ್ ವಿನಾಯಕ್ ಅಂದ್ರೆ ಯೂಸ್ ಮಾಡುದಿಲ್ಲ ಅಂಕಲ್. ಹಂಗ ಬೊಗಳು ಅಲ್ಲ ಅಷ್ಟು ಗನ ಹೆಸರು ವಿನಾಯಕ ಹೆಸರಿನ ಅರ್ಥ ಗೊತ್ತಾಗಲ್ಲ. ಹೇಳ ಜ್ಯೋತಿ ದಿವಸ ಹುಟ್ಟದಮ್ರ ಗೊತ್ತಿಲ್ಲ. ನಾನು 5ನೇ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಆದ್ಮೇಲೆ ಸೀದಾ ಫಾರಿನಿಗೆ ಹೋದ್. ವಿನಾಯಕ ಅಂದೇಳ್ರೆ ವಿಘ್ನಗಳನ್ನ ನಾಶ ಮಾಡುವಂತ ಒಂದು ನಾಯಕ ಅಂದೇಳಿ ಹೇಳಿ. ಅಲ್ಲ ಇವ್ರ ಎಂತ ಮಾಡ್ತಾರ ವಿನಾಯಕ ಇಟ್ಟದ್ದ? ಅಲ್ಲ ಹೊಯ್ಲಿ ಗಣಪತಿ ಹೆಸರೆಲ್ಲ ಗೊತ್ತೇ ಒಂದ್ 4 ಅಮ್ಮ ಸ್ವಿಟ್ಜರ್ಲ್ಯಾಂಡ್ ಸೂಪರ್. ಆ ಗಂಡಿನ ಹತ್ರ ಕೇಳ್ಬೇಕು. ನಮ್ಮನೆ ಹೆಣ್ಣಿಗೆ ಗೊತ್ತಿಲ್ಲ. ಎಸಿ ಬತ್ತ ತಡಿ. ಅಲ್ಲ ಗಣೇಶ ಬನ್ಕ ಎಂತ ಈ ಗಣಸಿನ ಪಿರಿ ಪಿರಿ ಈ ಪಾತ್ರ ಮಾರ್ಗ ಬಪ್ಪರ್ನಾರು ಅಡ್ಡಿಲ್ಲ 5 ನಿಮಿಷಕ್ಕೂ ಭಾರತೀಯ ಸಂಸ್ಕೃತಿಗಳಲ್ಲಿ ಇಲ್ಲೇ ಇದ್ದಾರೆ. ನಮಗ್ ಇದೇ ಗೆದ್ದಿ ತೋಟ ಮನಿ ಈ ಗಾಳಿ ಬೆಳಕು ಇದೇ ಎಲ್ಲ ಸಾಕು. ಎಸಿ ಬೇಕಂದ್ರೆ ಇಲ್ಲ. ಆ ಎಸಿ ಎಲ್ಲ ಹೈಕಂಡ್ ಮಾಡಿ ನಾಳೆ ಶುರುವಾರೆ ಯಾರು ಆಸ್ಪತ್ರೆಗೆ ಹೊತ್ಕೊಂಡು ಇವಳು ಇದ್ದಾಳು ಒಬ್ಬಳು. ಪೂಜೆ ಎಲ್ಲ ಆಯ್ತಾ ಸುಬ್ರಾಯ ಅಂಕಲ್?
ನಿಮ್ದು ಪೂಜೆಗೆ ಸುಬ್ರಹ್ಮಣ್ಯ. ಮಣ್ಯ 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 ಮಣ್ಣಿ ಹಾ ಸುಬ್ರಹ್ಮಣ್ಯ ಅವ್ರ ಹೆಸರು. ಸುಬ್ರಹ್ಮಣ್ಯ ನನ್ ದೋಸ್ತಿ ನಿನ್ನ ಮಗ ನಿನ್ನ ನಿನ್ನ ಅಬ್ಬಿಗೂ ಹೇಳು ಸುಬ್ರಹ್ಮಣ್ಯ ಅವ್ರ ಹೆಸರು. ಅವ್ರ ಸುಬ್ರಯ್ಯ ಅಂದ್ ನನ್ನ ಹತ್ರ. ಸುಬ್ರಯ್ಯ ಅಂತ ಹೇಳಿ ಗೊತ್ತಾಗ್ತವ್ರಿಗೆ ಏನ್ ಅಲ್ಲ ಈಗ ಎಂತ ನಿಕ್ ನೇಮ್ ಅಂಬರದ ಸುಬ್ರಯ್ಯ. ಅವಳು ಎಂತಕ್ಕೆ ಬರ್ಲಿಲ್ಲ ಅವಳಿಗೆ ನೆಕ್ಸ್ಟ್ ಸೆಟ್ಟರ್ ಬತ್ತಾಳ ಅಂದ್ ಕಣ್ಕ ಬಂದಿದ್ದಾಳ. ಹಂಗ ಹಾ ಹೇಳು ನನ್ ಸ್ವಲ್ಪ ಅಪ್ಪಯ್ಯ ನೀವು ಸತ್ಯ ಹೇಳಿ ನನ್ ಮದಿ ಗಂಡು ಕಾಮ್ದ ನಿಮ್ದು ಹಳಿ ಸೆಟ್ಟಿಂಗ್ ಮಾಡ್ಕೊಂತಿದ್ದೆ ನಮ್ಮಮ್ಮ ಹಂಗಿಲ್ಲ, ನಮ್ಮಮ್ಮ ಬೆಸ್ಟ್, ನಮ್ಮಮ್ಮ ಬೆಸ್ಟ್. ಹಂಗಲ್ಲ ಅದು ಗೊತ್ತಿಲ್ಲ, ನಿಮ್ಮನ್ನ ನಾ ಕಾಣಲ್ಲ. ನಮ್ಮಮ್ಮ ಬೆಸ್ಟ್, ನಮ್ಮಮ್ಮ ಬೆಸ್ಟ್. ಅಲ್ಲ ನೀನೀಗ ಬಂದಲ್ ಕಂಡ್ರೆ ಹೆಣ್ಕೊಂಡ್ ಬಂದಂಗೆ ಇಲ್ಲ ಅಂಕಲ್ ನಿಮ್ ವಿಷಯ ಎಲ್ಲ ಹೇಳಿರ. ನಿನ್ನೆ ರಾತ್ರಿ ಒಂದು 12 ಗಂಟೆವರೆಗೆ ಕತೆ ಹೇಳಿ. ವಿಚಾರಿಸಿ ಸ್ವಲ್ಪ. ಅಲ್ಲ ಮರ ನೀನು ಅಲ್ಲಿ ಫ್ಲಾಟ್ ತಗೊಂಡಿದ್ಯಾ, ಮನೆ ಇತ್ತ ಎಂತ ಅಲ್ಲಿ ಫ್ಲಾಟ್ ಇತ್ತು, 3 ಕಾರ್ ಇತ್ತು, ಮತ್ತೆ ಇಲ್ಲಿಂದ ಎನ್ಫೀಲ್ಡ್ ಬುಲೆಟ್ ತಕೊಂಡ್ ಹೋಗಿದ್ಯಲ್ಲ ಸಿಂಗಾಪುರಿಗೆ, ಅಲ್ಲಿ ಸಿಕ್ಕುದಿಲ್ಲಲ್ಲ. ಹೌದಾ? ಸಿಂಗಾಪುರಿಗೆ ಬುಲೆಟ್ ತಕೊಂಡ ಬುಲೆಟ್ ತಕೊಂಡಂದ್ರೆ ಫ್ಲೈಟ್ ಹಂಗ ಪಾರ್ಸೆಲ್ ಹಾಕ. ನಂಗೆ ಯಾಕೋ ಡೌಟ್ ಆತ್, ನೀನ್ ಇಂಜಿನಿಯರ್ ಆರೆ ಬುಲೆಟ್ ಎಲ್ಲ ಅಲ್ಲೂ ಸಿಕ್ಕುದಿಲ್ಲ ನಾನು ಹೇಳಿ. ಬುಲೆಟ್ ಎಲ್ಲ ಸಿಕ್ಕುದಿಲ್ಲ, ಅದು ಇಂಡಿಯನ್ ಬೈಕ್ ಅಲ್ಲ. ನಿಂಜ ಎಲ್ಲ ಸಿಕ್ಕತ್ತಲ್ಲ ಮರ. ನಿಂಜ ಎಲ್ಲ ನಂಗೆ ಲೈಕ್ ಇಲ್ಲ. ಬುಲೆಟ್ ಅದು ಬುಲೆಟ್ ನಮ್ಮ ಅಮ್ಮಂದು ಫೇವರೇಟ್ ಅದು. ಮುಂಚೆ ಅದು ಯಾವ್ದು ಟೈಗರ್ ಪ್ರಭಾಕರ್ ಬುಲೆಟ್ ಹಂಗ್ ಬರ್ತಿದ್ದ ಪಿಕ್ಚರ್ ಅಂದ್ರೆ ಬಾರಿ. ಅಲ್ಲ ನನ್ನ ಹತ್ರ ಇದ್ದಿತ್ತು, ನಿಮ್ಮ ಹತ್ರ ಹಂಗೆ. ಅದೇ ಕಾಂತ ಅವ್ರ ಬುಲೆಟ್ ಬಾರಿ ಲೈಕ್. ಬುಲೆಟ್ ಹಂಗ್ ಹಿಂದಿನ ಲೈಕ್ ಅಂತಂದೇಳಿ ಅಮ್ಮ ನನ್ನೊಟ್ಟಿಗೆ ಕಾರ್ ಬೇಡ, ನಾ ಬುಲೆಟ್ ಹಂಗೆ ಹಾಪ ಅಂಬ. ಹಂಗ ಹಳಿ ನೆನ್ಪಿರ್ಕ ಅದೇ ಎಂತ ಗೊತ್ತಿಲ್ಲ ನಂಗೆ. ಅದು ಕಡಿಗೆ ಹೆಂಗ್ ಸಂಪಾದನೆ ಕಡಿಗ ಮಾಯಿನ ಮರ ಎಲ್ಲ ಮೊನ್ನೆ ಕಂಡೆಲ್ಲ ಬಂದೆ ಬುಲೆಟ್ ಹಂಗ್ ಬಾಯಿ ಲೈಕ್ ಇರ್ತದೆ. ಈಗ 2 ಗೆಲ್ಲೆಲ್ಲ ಹೋಯ್ತ ಮುಂಚೆ ನೀವ್ ಎಂತ ಮಾಡ್ತಾ ಇದ್ರಿ ಈಗ? ಫಾರಿನ್ ಇದು ಅಮ್ಮ ಫೋಟೋ ತೆಕ್ಕ ಬಂದಿರ್ ಅಲ್ಲಲ್ಲ ಶೋಭಿತ್ ಅಂತ ಫೋಟೋ ತೆಕ್ಕ ಬಂದಿರ್ ಅಂದ್ರೆ ನಗಡಿ ಕಂಬ ಶೋಭಿತ ಅವಳು ನಂದು ಫೋಟೋ ಇನ್ಸ್ಟಾಗ್ರಾಮ್ ಹುಡುಕಿ. ನಿಮ್ದು ಒಂದ್ ಬೇಕಲ್ಲ ಅತ್ತೆದು ಫೋಟೋ ಏನ್ ಬೇಕಾಗಿಲ್ಲ. ಅಲ್ಲ ಕೇಂಡದ್. ಹಾ ಇಸ್ಮಾಯಿಲ್ ಕೊಡಿ ಅಂತ ಅಮ್ಮನಿಗೆ ಹೇಳಮ್ಮ. ಕ್ಯಾಮರಾ ಮಾಡ್ಬೇಡ. ಕ್ಯಾಮರಾ ಲೈಕ್ ಇತ್ತು. ನೀವು ಇನ್ನೊಂದ್ಸಲ ಎಂತಾರು ಹಾಡಿ ಸುದ್ದಿ ತೆಗಿ, ನಿಮ್ದು ಇತ್ತು ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಗೆ ಶೋಭಿತಾ ಡಾಟ್ ಹುಡುಕಿ ಸಿಕ್ಕತ್ತು. ಎಷ್ಟು ಡಾಟ್ ಹಾಕ 10 ವಿನಾಯಕ ನಂಗೆ ಇಪ್ಪದು ಒಬ್ಬನೇ ಮಗಳು ಶೋಭಿತಾ. ನಾನು ಒಬ್ಬನೇ. ಶೋಭಿತಾ ನಮ್ಮ ಅಮ್ಮಂಗ ಒಬ್ಬನೇ. ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿಗೆ ಇದ್ದಾಳ, ಗೊತ್ತಾಯ್ತಲ್ಲ. 1.75 ಇದು ಇತ್ತು ಸಂಬಳ ವರ್ಷಕ್ಕ. ದಿನಕ್ಕೆ 1.75 ಆಯ್ತಾ. ಮತ್ತೆ ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ, ಇದ್ದೊಂದು ಹೆಣ್ಣು ಹಿಂದಿ ಜಾಗ ಎಲ್ಲ ನಿಮ್ದ ಗವರ್ಮೆಂಟ್ ಕಾಣುತ್ತಿಲ್ಲ. ಒಂದೀಗ ಅಲ್ಕಡೆ ಆ ತೆಂಗಿ ಮರ ಇತ್ತಲ್ಲ ನಿಂಗೆ, ಅಲ್ಲಿಂದ ಆ ಬದಿವರೆಗೂ ನಂದೆ. ಮತ್ತೆ ಹಿಂದಿಂದ ಜಾಗ ಇಲ್ಲ. ಅಲ್ಲ ತಡ್ಕನಿ, ಅವ್ನು ಎಂತ ನೆಂಟಸಿಗೆ ಇನ್ನು ಗೊತ್ತೇ ಅವನಿಗೆ ಎಂತ ಸರ್ವೆ ಬಂದ, ನಾವು ಹೆಣ್ಕೊಂಡ್ ಬಂದ ಆಸ್ತಿ ಲೆಕ್ಕ ಅವನಿಗೆ ಎಂತ ಕೊಡುದು. ನಾನು ಕೇಳಿದ್ದು ಈಗ ಒಂದು ನಂಟಸ್ತಿಗೆ ಆಪ್ಸಿಗೆ ಒಂದು ತೂಕ ನಳಿ ಎಂತ ಇಲ್ಲ ನಮ್ಮ ಅಮ್ಮ ಹೇಳಿರ ಅವ್ರದ್ದು ಆಸ್ತಿ ಮುಂದಿಂದೆಲ್ಲ ಅವ್ರದ್ದು ಎಂದಿರದು. ಏಣಿ ನೀವೆಂತದೆ ಅವನೆಂತ ಇಲ್ಲಿ ನೆಂಟಸ್ತಿಗೆ ಕಂಬ ಬಂದ, ಹೆಣ್ಣಿನ ಕಂಬ ಬಂದ, ನಿಮ್ಮ ಆಸ್ತಿ ಬಂದು ಸರ್ವೆ ಮಾಡು ಬಂದವ. ಅವನಿಗೆ ಎಂತ ಕೇಳುತ್ತ ಆ ತುದಿಂದ ಈ ತುದಿವರೆಗೆಲ್ಲ ಇತ್ತಂದೇಳಿ ಹೇಳ್ಕೊಂಡ. ನಮ್ಮ ಅಮ್ಮ ಹೇಳಿರ ಮುಂಚೆ ಮುಂದೆ ಜಾಗ ಎಲ್ಲ ಅವ್ರದ್ದೇ ಅಂದೇಳಿ. ನಿಮ್ಮ ಅಮ್ಮನ್ ಸುಡ ಮತ್ತೆ ಮಾತಾಡಬಾರ್ದ. ಹಬ್ಬ ದಿನ ಬೇರೆ ಬೋಯಕ್ಕಾಗ್ದೆ, ಅದಕ್ಕೋಸ್ಕರ ನಾನು ಇಷ್ಟು ತರಿ ಕಟ್ಕ ಕೂಕಣದು ಮಾತಾಡ. ನೀನು ಅಷ್ಟೆಲ್ಲ ಇದು ಮಾತಾಡುವ ಆಮೇಲೆ ನೀನ್ ಹೇಳ್ಕೊಂಬ. ನೀನ್ ಚೌತಿ ದಿನ ಹುಡ್ದ ನಂಬ್ರ ಗಣಪತಿ ಇದೆಯಾ ಅಂತ ಕತೆ ಗೊತ್ತು ನಿಂಗೆ ಹೇಳ್ಕೊಂಬ. ಒಂದ ನೀವು ನಮ್ದು ನನ್ನ ಹೆಣ್ಣಿನ ಕಾಂಬ ಬಂದಿದ್ಯಲ್ಲ, ನಿಂಗೆ ಎಂತ ಗೊತ್ತಂದ್ರೆ ನಿಂಗೆ ಎಂತ ಗೊತ್ತು? ಹೆಣ್ಣಿನ ಕಾಂಬಗ್ ಬಂದದ್ ನಾನು. ನಂಗೆ ನೀವು ಬೇಡ, ನಂಗೆ ಇಷ್ಟ ಇಲ್ಲ. ಆಯ್ತಲ್ಲ ಮುಗಿತಲ್ಲ. ನೀನ್ ಮಾಡುದು ಮರೆತ್ಯಾ ಸ್ವಲ್ಪ ಕಂಡುಕೋ. ಅವ ಶ್ರೀಮಂತ ಇದ್ದ, ಕಾರ್ ಇತ್ತು, ಇದಿತ್ತು, ಕೆಲ್ಸ ಒಳ್ಳೇದಿತ್ತು. ನೀ ನಾಳೆಗೆ ಸಿಂಗಾಪುರದಾಗ ಹೋಗಿ ಸೆಟ್ಲ್ ಆಗ್ಲಕ್ಕ ಏನಾರ ಎಷ್ಟು ಐತಿಗ ಬಂದದ್ದು ಹಿಂಗೆ ಬಿಡ್ತಾ ಇಕೊಂಡ್ರೆ ಶುರು ಆಯ್ತು. ನಂದು ಉದ್ರಿ ಹಬ್ಬ ಶುರು ಆಯ್ತು. ಅಮ್ಮಂಗ್ ಮಂಡಿ ಸಮಯ ನಿಮ್ಮನ್ನ ಮದುವೆ ಆದ್ರೆ ನಂಗ್ ಮರ್ಲ ಗಣಸ ಮದುವೆಗೆ ನಾನು ಆಗ್ತಿಲ್ಲ. ನಿಂಗ್ ಮಂಡಿ ಸಮಯ ಇಲ್ಲ? ನಂಗ್ ಮಂಡಿ ಸಮಯ ಇಲ್ಲ, ನಂಗ್ ಮಂಡಿ ಸಮಯ ಇಲ್ಲ. ನಂಗೆ ಹತ್ತ ಪೋಂಕ್ ನಾನು ಅಲ್ಲ, ನಂಗೀಗ ನಂಗಂತೂ ಬೇಡ. ನಂಗೀಗ ಹಬ್ಬಕ್ಕೆ ಗಂಟೆ ನಂಗೆ ಪಿಕ್ಚರ್ ಹೋಯ್ತು. ನಂಗೆ ಕೂಕ ಪಾಸಿ ನೀನು ಚೌತಿ ದಿನ ಎತ್ಕೊಂಡು ಹೆರ್ಗೆಲ್ಲ ಹೋಯ್ಬೇಡ.
ಹೆರ್ಕೋದಿದ್ರು ಅಲ್ಲಿ ಚಂದ್ರನ್ ಕಂಡ್ರೆ ಅದು ಕಾಮ್ಕಾಗ ಅಂತ ಹೇಳ್ತಾರೆ ಚಂದ್ರ ಕಾಣ್ಬೇಡ ನೀನು ಮತ್ತೆ ಇವತ್ತು ಮೊದ್ಲೇ ಬಂದ್ ಗಂಡ್ಗಳೆಲ್ಲ ನಿಂಗೆ ಈಗಣ ಚೌತಿ ಚಂದ್ರ ಬ್ಯಾಡ ಅಂದ್ರು ನೀನ್ ಒಳಗೆ ಕೂಕೊಂಡ್ರು ಕಣ್ಣಿಗೆ ಬೀಳ್ತಾ ಅಂತ ಹೇಳ್ತಾರೆ ಗೊತ್ತಾಯ್ತು ಒಳ ಕೂತ್ರ ಯಾಕೆ ಸ್ವಲ್ಪ ಕತ್ತಿ ಹೇಳ ಮಾತಾಡ್ತಾರಪ್ಪ ಅಂಕಲ್ ನೀವ್ ಒಂಚೂರು ಕತಿ ಕೇಳಿ ಗಂಡ್ಸೊಂದ ಮಾತಾಡ್ತಪ್ಪ ಯಾವ್ದು ಹರ್ಮೈಕದೇನೋ ಸುಬ್ರಯ ಅಂಕಲ್ ಕೇಳಿದೆ ಅಂತ ಹೇಳಂದಿರ ಹೇಳಿ ನಾನು ಹೊರಡುದ ಎಂತ ಗೊತ್ತಾ ಗಣಪತಿ ಒಂದಿನ ಗಣಪತಿಗೆ ಹೊಟ್ಟೆ ಫುಲ್ ತಿನ್ಕೊಂಡು ಬತ್ತಿರ್ತ ನಾವ್ ಇಲ್ಲಿ ಮೇಲೆ ಬತ್ತಿಪ್ಪತ್ತೆಗೆ ಒಂದೆಂತ ಒಂದು ಹೊಟ್ಟಿ ಒಡ್ದು ಹೊಟ್ಟಿ ಒಡ್ದಾರ ಕೂಡಲೇ ಅವನಿಗ ಇದಾಯ್ತಮ್ ಅಂದ್ರೆ ಬಿದ್ದು ಅವ ಬಿದ್ದದ್ ಕಣ್ಕೊಂಡು ಗೆದ್ದೆ ಹಂಚ್ಕಟ್ಟ ಬಿದ್ದದ್ ಅದನ್ನ ಕಣ್ಕೊಂಡ್ ಚಂದ್ರ ನೆಗೆಡ್ ನಾವು ಚಂದ್ರ ನೆಗೆಡಕ್ಕೂ ಕೆಲವ್ರ ಹೇಳ್ತಾರ ಒಂದ್ ದಂತ ಮುರ್ದು ಅದಕ್ಕೆ ಬಿಸಾಕದ ನಡಿ ಹೇಳಿ ಸಿಟ್ಟಂಗೆ ಕಡೆಗೆ ಅಲ್ಲೇ ಹೊತ್ತಿದೊಂದು ಹಾವನ್ ತಕೊಂಡು ಹೊಟ್ಟಿ ಕಟ್ಕೊಂಡು ಎದ್ ನಿತ್ಕೊಂಡು ಚಂದ್ರಂಗ್ ಶಾಪ ಹಾಕ್ ನಮ್ ನನ್ನ ಚೌತಿ ದಿನ ಯಾರು ನಿನ್ನನ್ ಕಾಂತ್ರೋ ಅವತ್ತು ಅವ್ರಿಗೆ ಅಲ್ಲ ಅಪವಾದ ಬರ್ಲಿ ನಡಿ ಹೇಳಿ ಚಂದ್ರನ್ ಕಣ್ಕೊಂಡ್ ನೆಗೆಡುಗಲ್ಲ ಚಂದ್ರನ್ ಕಾಮ್ಕೆ ಆಗ ಚಂದ್ರನ್ ಕೊಂಡ್ರೆ ಆಯ್ತು ಗಣಪತಿ ಕೊಂಡ್ ನೆಗೆಡದ ಪೂರ್ತಿ ರಾಮಾಯಣ ಕೆಣ್ಕೊಂಡ್ ರಾಮ ಸೀತೆಗೆ ಅಂತ ಕೆಣ್ಕೊಂಡ್ ನಮ್ದು ಹಂಗೆ ಕೇಂತೀಯ ಈ ಗಣಸಿ ನಾಮದರಿ ಈ ಗಣಸ್ ನಿಮ್ ಕತಿ ಕೇಂತಿಲ್ಲ ಆ ಗಣಸ ಎತ್ಕೊಂಡಿತ್ತ ನೀನು ಮದುವೆ ಕತ್ತಿಯಲ್ಲಿ ಹೇಳಿ ಕೊಡೋಣ ಯಾರು ಇವ್ರಿಗ ಅವನಿಗೆ ಕೆಲಸ ಬೇರೆ ಹಾಗೆಲ್ಲ ಮಾಡೋಕಾಗ ಕೆಲ್ಸ ಇಲ್ಲ ಹೌದು ನಂಗ್ ಬೇಡ ಅಷ್ಟೇ ನನ್ ಮುಗಿತ್ ನಂಗ್ ಬೇಡ ಬ್ಯಾಡ್ದೆ ಬೇಡ ನಾ ಹೇಳ್ತೇನಲ್ಲ ಬೇಡ ನೀವು ನನ್ ಸಂಬಂಧ ಬೆಳೆಸಲ್ಲ ನೀವ್ ಎಂತ ಮಾಡ್ಕೊಟ್ರೆ ನಂಗೆ ಗೊತ್ತಿತ್ತ ಅಲ್ಲ ಅಲ್ಲ ಬರೀತೀಯ ಇಲ್ಲಿ ಕಣ್ ಇಷ್ಟು ಒಳ್ಳೆ ಸಂಬಂಧ ಸಿಕ್ಕತ್ತಾ ಅಲ್ಲ ಹುಡುಕರು ಸಿಕ್ಕುದಿಲ್ಲ ಈಗ ಹೌದಾ ಅವ ಏನೋ ಅವ ನವೀನ್ ಅವ ಬ್ರೋಕರ್ ಒಬ್ಬ ಹೇಳಿ ಕಳ್ಸಿ ಕೊಟ್ಟಿದ್ದ ನಂಗೇನ್ ಗೊತ್ತಿತ್ತ ಅವಳು ನನ್ ಕ್ಲಾಸ್ಮೇಟಿನ ಮಗ ಅಲ್ಲ ಈಗ ಚೌತಿ ಅಂದ್ರೆ ಒಂದ್ ಸಂಬಂಧ ಬೇಕಂದ ಮಾತೆತ್ತರ ಪರಿನಂತ ಅವನು ಈಚೆ ಯಾವ ಸಿಂಗಾಪುರ ಇದಕ್ಕೆ ಸಿಂಗರ್ ಹೂ ಅಂದ ಎಂತ ಅಂದ ಗೊತ್ತಿಲ್ದಿದ್ದು ಇದು ಸಿಂಗಾಪುರಕ್ಕೂ ಮಾತಾಡತ್ತ ಇದು ಅದ್ರಂಗು ನಿಮ್ ದೋಸ್ತಿ ಮಗ ನಿಮ್ ಕಣಂಗೆ ತಡೀನಿ ನಾ ಮಾತಾಡ್ತೀನಲೆ ಅದಕ್ಕೆ ಊರ್ ಬದಿದ್ ಏನೂ ಗೊತ್ತಿಲ್ಲ ಸುಟ್ಕ ತಿನ್ಕೆ ಎಂತದು ಗೊತ್ತಿಲ್ಲ ಮಾತಾಡ್ರೆ ಮ್ಯಾಲಿ ಮಿಟ್ಕಂತ ಯಾವ ಇಬ್ರದ್ದು ಒಟ್ಟಾಯ್ಕಂಡ್ ಕಂಡ್ರೆ ಎಂತದ್ದು ತಲೆ ಬಿಡೋ ಗೊತ್ತಿಲ್ಲ ಸುಮ್ನೆ ಕಟ್ಕೊಂಡ್ ಎಂತ ಕೋಳಿ ಪಡಿಯಾ ಇವನ್ನೆಲ್ಲ ಕಟ್ಕೊಂಡು ನನ್ನ ಮಗಳಿಗೆ ನಾ ಹೇಳಿ ಕೊಟ್ಟ ಅದಕ್ಕೊಂದು ನಾಲ್ಕಣಿ ನೆನ್ಪಿಲ್ಲ ಅಂತ ಹೇಳದ್ ಕತ್ತೀವು ಮೊಬೈಲ್ ಕಂತದ ಇದಕ್ಕ ಮೊದ್ಲೇ ಅಂತದ್ದು ಗೊತ್ತಿಲ್ಲ ನಮ್ಮಮ್ಮ ನೀವೆಲ್ಲ ಹೊಟ್ಟೆ ಕಂಡಿದ್ದೆಲ್ಲ ಕತೆ ಎಲ್ಲ ಹೇಳಿಕೊಡಿಯಲ್ಲ ನಂಗೆ ಅದೇ ಕೆಲ್ಸ ಅಮ್ಮ ಹಬ್ಬ ಅಂದ್ರೆ ಇವತ್ತು ನಮ್ಮನೆ ಹಿಡಿ ಸುಡಿ ಮುಟ್ಟುದಿಲ್ಲ ಇಲ್ಲಿರ್ ಬೇರೆ ಅತಿಥಿ ಸತಿ ಸುಮ್ನೆ ಮನಿ ಬಂದ್ ನೆಂಟ್ರಿಗೆಲ್ಲ ಹಿಡಿಸುಡಿ ಅಂತ ಮಾತಾಡ್ಕೊಂಡು ವಿಚಾರ ಇಲ್ಲ ಹಿಡಿ ಸುಡಿ ಸುದ್ದಿ ಎಲ್ಲ ಹೇಳ್ತಾರ ಈಗ ಎಂತ ಹೇಳಿ ಕೊಟ್ಟದ ಹಂಗೆ ಹಬ್ಬ ಪಿಕ್ಚರ್ ಹಬ್ಬ ಪುರೇಶ್ ನಂಗೆ ಬೇಡ ಈ ಸಂಬಂಧ ಹಿಂಗೆಲ್ಲ ಹಿಡಿಸುಡಿ ಅಂದ್ರ ನಾ ಅಮ್ಮಂಗ್ ಹೇಳ್ತೆ ಅಮ್ಮಂಗ್ ಫೋನ್ ಮಾಡು ಕೇಳ್ತೆ ನಿಮ್ ನಂಬರ್ ಇದ್ರೆ ಕೊಡಿ ಒಂಚೂರು ದೇವ್ರ ಒಳ್ಳೇದ್ ಮಾಡಿ ಅಲ್ಲ ಈಗ ನಿನ್ ಅಮ್ಮಂಗ್ ಈಗಡೆ ಮಾಡಿ ಹೇಳ ಹೆಣ್ಣಿಗೆ ಖುಷಿ ಇಲ್ಲ ನಂಗೂ ಖುಷಿ ಇಲ್ಲ ಅಂತ ಹೇಳಿ ಮುಗಿಸಿಬಿಡ ಸುಬ್ರಾಯ ಅಂಕಲ್ ನಂಬರ್ ಬೇಕಂತ ಸುಬ್ರಾಯ ಅಂದ್ಬಿಟ್ಟು ಸುಬ್ರಾಯನ ಅಪ್ಪನ ನಂಬರು ಕೊಡುದಿಲ್ಲ ಅಕ್ಕ ಎಂತ ಈ ಹಬ್ಬ ಹರಿದಿನ ಅಂತ ಹೇಳ್ಕೊಂಡ ಮಕ್ಕಳಿಗೆ ಚೂರ್ ಪಾರ ಗೊತ್ತಿರ್ಕ ಇದು ಎಂತದ್ದು ಗೊತ್ತಿಲ್ಲ ಹಬ್ಬ ದಿವಸ ಹುಟ್ಟಿದೆ ಗಣಪತಿ ಬಗ್ಗೆ ಎಂತದೂ ಗೊತ್ತಿಲ್ಲ ಆಯ್ತಾ ಈಗ ಸಾರ್ವಜನಿಕ ಗಣೇಶೋತ್ಸವ ಎಲ್ಲ ಆತ ಆ ದಿವಸ ಗಣಪತಿ ಇಡ್ತಾರೆ ಒಂಚೂರು ಹೋಮ ಆತ ತಡಿನಿ ಒಂದ್ ನಿಮಿಷ ತಡ್ಕಣಿ ಅವ್ರು ದಡ್ಡರಾಯ ಅವ್ರಂತ ಹೇಳ್ತಿದ್ರಲ್ಲ ಅದು ಪೂರ್ತಿ ಕೇಳ್ಕೊ ಬಾಯಿ ಮುಚ್ಕ ಕೇಳು ಮತ್ತ ಮಾತಾಡ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತಾರೆ ಎಲ್ಲಾ ಕಡೆ ಗಣಪತಿ ಮೂರ್ತಿ ತಂದಿಡ್ತಾರೆ ಆಗ ಈಗೀಗ ನಾವು ಏನು ಮಾಡತ್ತಂತ ಹೇಳಿದ್ರೆ ಕಲ್ಲರ್ಲೆಸ್ ಮೂರ್ತಿ ಬಣ್ಣ ಹಾಕದೇ ಇರೋ ಮೂರ್ತಿನ ಪೂಜೆ ಮಾಡ್ತಾರೆ ಆ ಬಣ್ಣ ಎಲ್ಲ ಹಾಕ್ರೆ ಅದಕ್ಕೆ ಕೆಮಿಕಲ್ ಎಲ್ಲ ಇರ್ತದೆ ಅದನ್ನ ಬಾಮಿಗೆ ಹಾಕ್ತಾರೆ ಹೊಳಿಗೆ ಹಾಕ್ತಾರೆ ಇಲ್ಲೆಲ್ಲ ಹಾಕ್ತಾರೆ ಅದೆಲ್ಲ ನಮ್ಗೆ ಭೂಮಿಗೆ ಕೆಟ್ಟದಾಗ್ತದ ಅದು ಪರಿಸರಕ್ಕೆ ಕೆಟ್ಟದಾಗ್ತದ ಹಾಗೆಲ್ಲ ಮಾಡೋಕ್ಕಾಗ ಮತ್ತ ಆ DJ ಹೈಕಂದು ಕುಣು ಬೇಡ ಅಂದ್ರೆ ಅದು ಭಕ್ತಿಗೀತ ಹೈಕೊಂಡು ಕುಣಿ ಆಯ್ತು ಇದೆಲ್ಲ ಭಜನೆ ಮಾಡ್ತಾ ಹೋಗಿ ಡ್ಯಾನ್ಸ್ ಮಾಡ್ತಾ ಹೋಗಿ ಅದೆಲ್ಲ ಖುಷಿ ಆಗ್ತದೆ ಹಾಗೆಂದೆಲ್ಲ ಮಾಡಕ್ ಬಿಟ್ರೆ ಬರೀ ಯದ್ವಾ ತದ್ವಾ ಮಾಡಿ ಹಾಗೆಲ್ಲ ಮಾಡ್ರೆ ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗ್ತಿಲ್ಲ ಅದೆಲ್ಲ ನಿಮ್ಮಂತ ಯುವಕರೆಲ್ಲ ಮುಂದೆ ಇಟ್ಕೊಂಡು ಮಾಡಕ್ ಮಾರಾಯ ಓದಿ ಬಿಟ್ರೆ ನಮ್ಗೆ ಎಂತದ್ದು ಗಣಪತಿ ಗೊತ್ತಿಲ್ಲ ಹೇಳಿ ಹೇಳ್ರೆ ಮನೆಗೆ ಬೆಳಿಗ್ಗೆ ಎತ್ಕೊಂಡು ಒಂದು ಪೂಜೆ ಮಾಡಿ ನಾನು ಮದುವೆ ಆದ್ಮೇಲೆ ಊರಂಗೆ ಇಪ್ಪು ಅನ್ಕೊಂಡಿದ್ದೆ ಆಗೆಲ್ಲ ನಿಮ್ಮ ಹತ್ರಲ್ಲಿಗೆ ಅನ್ಕೊಂಡು ನಮ್ಮ ಅಮ್ಮ ನೀವೆಲ್ಲ ಒಟ್ಟಾಯ್ಕೊಂಡೆ ನಂಗೊಂದು ಕಲ್ಸಿ ಕೊಟ್ರೆ ಗಣಪತಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ರು ಒಡ್ಡಿಲ್ಲ ಅದಕ್ಕೊಂದು ನೈವೇದ್ಯ ಮಾಡಿ ಚಕ್ಕುಲಿ ಉಂಡೆ ಮತ್ತೆ ಮೋದಕ ಅದೆಲ್ಲ ಮಾಡಿ ಹಸಿ ಕಡ್ಲಿನ ಬೇಸಿ ಇಟ್ಟು ಅಲ್ದೆ
ಆಗಳಿಕೆ ಸ್ವತಂತ್ರ ಹೋರಾಟ ಮಾಡೋಕಂದೇಳಿ ಹೇಳ್ಕೊಂಡು ಎಲ್ಲ ಒಟ್ಟಾಯ್ಕಂದೇಳಿ ಹೇಳ್ಕೊಂಡು ಬಾಲ ಗಂಗಾಧರ ತಿಲಕ್ ಮಾಡದ್ದು ಈ ಚೌತಿ ಅಂತ ಹೇಳಿ ಮಾಡ್ರ ಇಂತರ ಹಬ್ಬ ಹರಿದಿನ ಒಟ್ಟಾಯಿ ಮಾಡೋಕಂತ ಮಾಡ್ರ ಮತ ಧರ್ಮ ಎಂತದು ಇಲ್ಲ ಎಲ್ಲ ಒಟ್ಟಾಯ್ಕೊಂಡು ಹೇಳಿ ಎಂತದು ಗೊತ್ತಿಲ್ಲ ಅಪ್ಪಯ್ಯ ಸುಮ್ನೆ ಇದಕ್ಕ ಸುಟ್ಕ ತಿಮ್ಗೆ ಅಂತ ಗೊತ್ತಿಲ್ಲ. ಆದ್ರೆ ಹೌದು ಆಗ ಸ್ವಾತಂತ್ರ್ಯ ಹೌದು. ಈಗ ಹ್ಯಾಂಗ್ ನಡೀತೈತೆ ನಮ್ಮ ಗಣೇಶೋತ್ಸವಗಳೆಲ್ಲ ಕೆಲವು ಕಡೆ ಒಳ್ಳೆ ರೀತಿ ಮಾಡ್ತಾ ಇದ್ರು. ಅದೆಂತ ಹೇಳ್ತಾರಲ್ಲ ಕಲ್ತದ್ ಹೆಚ್ಚಾಯ್ತ ಕೈ ಕಲ್ ಮೇಲೆ ಗಾಳಿ ಬರ್ಕ ಮನಿಗೆ ಹೋಯ್ಕಂದ್ ನಡಿ. ಇದು ಗಾಳಿ ಬತ್ತಿಲ್ಲ ಮನಿಗೆ ಹೋಗಿಲ್ಲ. ನೀವು ಇಷ್ಟೊತ್ತು ಕಥೆ ಎಲ್ಲ ಹೇಳ್ರಲ್ಲ ಅವನಿಗೆ ಅದು ಕೋಣನ ಮುಂದೆ ಕಿನ್ನಡಿ ಬಾರಿಸಿದ. ಜೀವನದಲ್ಲಿ ಎಂತ ಕಷ್ಟ ಬಂದ್ರು ಗಣಪತಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಸುತ್ತ ಹಾಕಿರ್ತಲ್ಲ ನಿಂಗೆ ಅದರಷ್ಟು ಪುಣ್ಯ ಬೇರೆ ಒಂದಿಲ್ಲ. ಇವತ್ತು 21 ಸುತ್ತ ಹಾಕ. ನಾನು ಏನ್ ಮಾಡೋದು ಗಣಗಳ ಅಧಿಪತಿ ಗಣೇಶ ಖಂಡಿತ ನಿಂಗೆ 2 ಅಭಯ ಹಸ್ತದಿಂದ ಆಶೀರ್ವಾದ ಮಾಡ್ತಾ. ನೀನು ಮಾಡೋದು ನೀನು ಮುಟ್ಟದ ಪೂರ್ತಿ ಚಿನ್ನ ಹಂಗೆ ಗೊತ್ತಾಯ್ತಲ್ದ. ಹಂಗೆ ಮನೇಲಿ ಒಂದು ಪಂಚಗಜ್ಜಾಯ ಕಲ್ಸಿಯೋ ಇದು ಮಾಡ್ಕೊಂಡು ಅಮ್ಮ ಮಾಡಿರ್ರಿ ಸುಬ್ರಂಕಲ್ ಅಮ್ಮ ಮಾಡಿರಿ ನಿಮ್ಗೆ ಅದೇ ಮಾಡಿ ಅಲ್ಲಿ ಹೋಗಿ ಗುಡ್ ನ್ಯೂಸ್ ಹಿಡ್ಕಪ್ಪ ನಿಂಗೆ ಮೋದಕ ಕೊಡ್ತೆ ಅಂದಿರ್. ಮೋದಕ ನಿಮ್ ಫೋನ್ ನಂಬರ್ ಒಂದು ಕೊಡು ಕೇಳಿ. ಅಪ್ಪಯ್ಯ ಕಳಿಸ್ತ್ರ್ಯಾ ಕಳಿಸುದಾ ಅಲ್ಲ ಈಗ ಇಷ್ಟೆಲ್ಲ ಆಯ್ತಲ್ಲ ನಮ್ ಗಣಪತಿ ಪೂಜೆ ಇಲ್ಲ ಆಯ್ತು. ಅದೇ ಗಣಪತಿ ಪೂಜೆ ಆಯ್ತಲ್ಲ ಸಹಸ್ರನಾಮ ಇಷ್ಟ ನಾಯಕ ಲಂಬೋದರ ಹೇರಂಬ ಅಲ್ಲ ಆ ಗಣಪತಿ ಗಜಾನನ ಏಕದಂತ ಒಳ್ಳೆ ಬುದ್ಧಿ ಕೊಡ್ಲಿ. ಅದೇ ಮೇನ್ ಅದೇ ನಾನು ಬೇಡ್ಕಂತಿ ದೇವ್ರ ಬಗ್ಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಕಲ್ತ್ಕೋ. ದೇವ್ರಲ್ಲ ಎಂತದು ಗೊತ್ತಿಲ್ಲ ಪೂಜೆ ಮಾಡೋದು ಹೆಂಗಣಿ ಸಿಕ್ಕತ್ತ ಗಣಪತಿ ಸ್ತೋತ್ರ ಏನಣಿ ಸಿಕ್ಕತ್ತ. ಒಳ್ಳೆ ಹೆಣ್ಣು ಕಂಡಿದ್ದೆಲ್ಲ ಗೊತ್ತಿದ್ದದ್ ಕಂಡ್ಕಂಡ್ ಮದಿಯತ್ತೆ ಎಲ್ಲ ಕಲ್ಸ್. ಈಗ ಅವಳು ಹೋದ ವರ್ಷ ಚೌತಿಂಗ್ ಎಲ್ಲೋ ಚೆನ್ನನ್ ಕಂಡಿದ್ದಾಳೆ ಏನೋ ವಿಘ್ನ ಬಂದಿತ್ತು. ಸರಿ ಗೊತ್ತಾಯ್ತಲ್ದ. ಈ ಸರ್ತಿ ಇನ್ನೊಂದು 2 ತಿಂಗಳು ಸಮ ಅಪ್ಪಗೂ ಸಾಕು. ನೀನ್ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ಅಕ್ಕ ಆಲ್ರೆಡಿ ಅಡ್ಡಿಲ್ಲ ಅಲ್ದನ. ಅಮ್ಮ ಗಣಪತಿ ಕಾಡಿಗೆ ಹಣ್ಕಾಯಿ ಮಾಡು ಫಸ್ಟ್ ಅಪ್ಪಯ್ಯಗೆ ಮಾಡು. ಗಣಪತಿನಲ್ಲ ಇದು ಇವ್ರ ಮಂಡಿ ಹೊಡಿಸು. ಅಯ್ಯೋ ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs, wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Celebrating the brides of now. Kahani, Bridal Stories by Bhima.